ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ ಸ್ನೇಹಿತರೆ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿದೆ ಸಾಧನ ಶಂಕರ್ ಅಕಾಡೆಮಿಯಿಂದ HSTR, GPSTR, PSTRಗೆ ಸಂಬಂಧಪಟ್ಟಂಥ ಒಂದು ಆ್ಯಪ್ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಆ ಆ್ಯಪಲ್ಲಿ ನಿಮಗೆ ಕರ್ನಾಟಕ TET, CTET ಇವುಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡಿದ್ದೀವಿ. ಮತ್ತು ಈಗ 10th ಕ್ಲಾಸ್ ಏನು LBA ಕ್ಲಾಸಸ್ ಇದೆ, ಅದಕ್ಕೆ ಬಂದಿರತಕ್ಕಂಥ ಪ್ರಶ್ನೆಗಳು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಜನರಲ್ ಕನ್ನಡ ಇರ್ಬೋದು, ಜನರಲ್ ಇಂಗ್ಲೀಷ್ ಇರ್ಬೋದು ಆ್ಯಂಡ್ ಜನರಲ್ ಸೈನ್ಸ್ ಇರ್ಬೋದು, ಅವೆಲ್ಲ ನಿಮಗೆ ಫ್ರೀ ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಾಜೆಕ್ಟ್ ಮತ್ತು ಪ್ಲಾನನ್ನು ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ಸಿಗುತ್ತೆ ಅಂತ ಒಬ್ಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನನ್ನ ಸ್ನೇಹಿತನ ನಿಮಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತನ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಇಟ್ ಇಸ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಸಿಂಪಲ್ ಲಿವಿಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಹೈ ಥಿಂಕಿಂಗ್ ಈ ಬ್ಯೂಟಿಫುಲ್ ಡಿಸ್ಪ್ಲೇದಲ್ಲಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಅಗಾಧ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ನನ್ನ ನೆಚ್ಚಿನ ಸ್ನೇಹಿತನಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ನಾಯ್ಕ್, ಇದರ ಆಚೆಗೆ ಅವರ ತುಂಬ ಕ್ಷೇತ್ರಗಳಿದೆ. ಇವರು ಕ್ಲಾಸಸ್ಗಳನ್ನ ಫಾಲೋ ಮಾಡಿ ಅದರ ಮಧ್ಯೆ ಅವರ ಅನುಭವಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸಾಧನ ಶಂಕರ್ ಅಕಾಡೆಮಿ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಪ್ರಕಾಶ್ ಥ್ಯಾಂಕ್ಸ್ ಅಣ್ಣ ಕೋರ್ತಾ ಇದ್ದೀವಿ. ನಾನು ಅಣ್ಣವರಿಂದ ಭಾಳ ಕಲ್ತಿದ್ದೀನಿ. ನಾನು ಓದಬೇಕಾದ್ರೂ ಕೂಡ ಅಷ್ಟೇ, ಅವರು ನನ್ನನ್ನು ಭಾಳಷ್ಟು ವಿಷಯಗಳಲ್ಲಿ, ಅದು ಸೈನ್ಸ್ ಬೇಸಿಕಲಿ ನಾನು ಜೀರೋ, ಅದರಲ್ಲಿ ಇವತ್ತೇನಾದರೂ ಈ ಲೇಮ್ಯಾನಿಗೆ ಒಂಚೂರು ಏನಾದರೂ ವಿಜ್ಞಾನದ ಬಗ್ಗೆ ಜ್ಞಾನ ಇದೆ ಅಂದರೆ ಅದಕ್ಕೆ ಶಂಕರ್ ಸರ್ ಅವರೇ ಕಾರಣ. ಪ್ರಕಾಶನ CTET ಇದೇ ಕ್ಲಾಸಸ್ಸನ್ನು ನಾವು ಮಾಡಿದ್ದೀವಿ ಪ್ರಕಾಶನ. ಹೌದು, ಬಟ್ ಕ್ಲಾಸ್ ಇದೇ ಆಗಿರ್ಬೋದು, ಹೇಳೋ ಮೆಥಡಾಲಜಿ ಇರ್ಬೋದು, ಮತ್ತು ನಾವು ಸ್ಟೂಡೆಂಟನ್ನು ಇಂಟ್ರ್ಯಾಕ್ಟ್ ಮಾಡೋದಿರ್ಬೋದು, ಮತ್ತು ಸ್ಟೂಡೆಂಟ್ ಮೈಂಡಲ್ಲಿ ನಾವು ಅದನ್ನು ಬಿತ್ತೋದಿರ್ಬೋದು. ನಿಜವಾಗ್ಲೂ ಈ ಕ್ಲಾಸನ್ನು ಮತ್ತೊಂದು ಸತಿ ನಾನು ಯಾಕೆ ಹಾಕ್ಕೊಂಡೆ ಅಂದರೆ, ಇದನ್ನು ನಾನೇ ಮಾಡಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ. ಬಟ್ ನನಗೆ ಆರ್ಟಿಕಲ್ಸ್ ಅಂದರೆ ಏನು ಅಂತ ಗೊತ್ತಿದ್ದಷ್ಟೇ. ಬಟ್ ಆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಆರ್ಟಿಕಲ್ಸನ್ನು ಯಾಕೆ ಇಟ್ಟಿದ್ದಾರೆ, ಯಾಕೆ ಇಟ್ಟಿಲ್ಲ, ಮತ್ತು ಆ ಫ್ರೇಜಲ್ ವರ್ಬ್ ಬಂದರೆ ಏನು, ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಬಂದಾಗ ಮೋಸ್ಟ್ಲಿ ಒಂದು ವಾರ ನಿಮ್ಮ ಜೊತೆಗೆ ನಾನು ಇದ್ಬಿಟ್ರೆ ಒಬ್ಬ ಕಾಮನ್ ಇಂಗ್ಲೀಷ್ ಟೀಚರ್ ಆಗಿಬಿಡ್ತೀನಿ 100%. ಯಾಕಂದರೆ ನನ್ನ ಒಂದು ಸುದೀರ್ಘ ಅನುಭವದಲ್ಲಿ ನನಗೆ ಬೆಸ್ಟ್ ಸಬ್ಜೆಕ್ಟ್ ಇದು. ಆದರೆ ನನಗೆ ಆರ್ಟಿಕಲ್ಸನ್ನು ಇನ್ ದೇ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾಕೆ ಇಟ್ಟಿಲ್ಲ ಅನ್ನೋದನ್ನು ಕಲಿಸಿದ ಗುರು. ಥ್ಯಾಂಕ್ ಯು ಪ್ರಕಾಶಣ, ಇಲ್ಲ ಎಂಜಾಯ್ ಮಾಡಿದ್ದೀನಿ. ಮತ್ತು ಇವತ್ತು ಹೋಗಿ ನಮ್ಮ ಶಾಲೆಯಲ್ಲಿ ಹುಡುಗರು ಹೇಳಿದ್ದೀನಿ ನಾನು, ನಿಮ್ಮ ಹತ್ರ ನಿನ್ನೆ ಡಿಸ್ಕಷನ್ ಮಾಡಿರೋದನ್ನ ಫ್ರೇಸಲ್ ವರ್ಬು, ಆರ್ಟಿಕಲ್ಸ್. ಈ ಡಿಸ್ಕಷನ್ ನನಗೆ ಮಾತ್ರ ಅಲ್ಲ ಪ್ರಕಾಶಣ, ನಾನು ಹೋಗ್ಬಿಡ್ತೀನಿ ಪ್ರಕಾಶಣ. ಎಲ್ಲ ನಮ್ಮ ಹುಡುಗರು ಎಂಜಾಯ್ ಮಾಡಬೇಕು ಪ್ರಕಾಶಣ. ಪ್ರತಿಯೊಬ್ಬರು ಇಂಗ್ಲೀಷ್ ಟೀಚರ್ ಆಗಬೇಕು ಆಸೆಯಿಂದ ಮತ್ತೊಂದು ಸತಿ ನಿಮಗೆ ವೆಲ್ಕಮ್ ಮಾಡಿ ನಿಮಗೆ ಈ ಕ್ಲಾಸನ್ನು ಬಿಟ್ಕೊಡ್ತೀನಿ ಪ್ರಕಾಶ್. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೇಳಬೇಕಲ್ವಾ ನಾವು? ಯಾಕಂದರೆ ನಾವು ಕರ್ನಾಟಕ ಅಂದಮೇಲೆ ಕನ್ನಡ ಮತ್ತು ಇಂಗ್ಲೀಷ್, ಬಟ್ ಕನೆಕ್ಟ್ ಆಗಬೇಕಣ. ಇಂಗ್ಲೀಷ್ ಟು ಇಂಗ್ಲೀಷ್ ಇರಲಿ, ಕನ್ನಡ ಟು ಕನ್ನಡ ಇರಲಿ, ಎನಿ ಲ್ಯಾಂಗ್ವೇಜ್ ಕನೆಕ್ಟೆಡ್ ಟು ಅವರ್ ಹಾರ್ಟ್. ನೀವು ಹೇಳಿದ್ರಿ ಇಂಗ್ಲೀಷಲ್ಲಿ ಆರ್ಟಿಕಲ್ ಯಾಕೆ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ. ಅದು ಭಾಳ ಸರಳವಾಗಿದೆ. ಯಾಕಂದರೆ ಒಂದು ಇನ್ನೊಂದರ ಭಾಗ ಆದಾಗ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಇದೆ, ವರ್ಬ್ ಇದೆ, ಪ್ರೊನೌನ್ ಇದೆ, ಅಡ್ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ, ಪ್ರಿಪೋಸಿಷನ್ ಇದೆ, ಕಂಜಕ್ಷನ್ ಇದೆ, ಇಂಟ್ರಾಜೆಕ್ಷನ್ಸ್ ಇದೆ ಅಲ್ವಾ? ಇವು ಬಿಟ್ಟು ನೀವು ಆರ್ಟಿಕಲನ್ನು ನೋಡೋಕ್ಕಾಗಲ್ಲ. ಕಾರಣ ಅಂದರೆ ಅದು ಅಡ್ಜೆಕ್ಟಿವಿನ ಒಂದು ಭಾಗ. ಈಗ ನಮ್ಮ ದೇಹವೇ ಭಾಗವಾಗಿರೋದ್ರಿಂದ ನನ್ನ ಹೆಸರಿಂದ ಕರೀತಾರೆ ಹೊರತು ನನ್ನ 2 ಬಿಡಿ ಭಾಗಗಳಿಂದ ಕರೆಯಲ್ಲ. ಅದೇ ರೀತಿಯಲ್ಲಿ ಇನ್ನೇನಾಗ್ತಿದೆ, ಅಡ್ಜೆಕ್ಟಿವ್ನ ಒಂದು ಭಾಗವಾಗಿರೋದ್ರಿಂದ ಅದಕ್ಕೆ ಹೇಳ್ತೀವಿ ಆರ್ಟಿಕಲ್ ಇಸ್ ಎ ಪಾರ್ಟ್ ಆಫ್ ಆನ್ ಅಡ್ಜೆಕ್ಟಿವ್. ದಟ್ಸ್ ವೈ ವಿ ಡು ನಾಟ್ ಸಿ ಇನ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಈ ಕಾರಣದಿಂದನೇ ಪಾರ್ಟ್ಸ್ ಆಫ್ ಸ್ಪೀಚ್ ಅದರ ಒಂದು ಭಾಗವಾಗಿರೋದ್ರಿಂದ. ಆ್ಯಂಡ್ ದ ಸೇಮ್ ವರ್ಕ್ ವಾಟ್ ಎವರ್ ಅಡ್ಜೆಕ್ಟಿವ್ ಡಸ್, ದ ಸೇಮ್ ಥಿಂಗ್ ಈಸ್ ಕ್ಯಾರಿಡ್ ಬೈ ಆರ್ಟಿಕಲ್ಸ್. ದಟ್ಸ್ ವೈ ವಿ ಶುಡ್ ನಾಟ್ ಸ್ಟಡಿ ಇನ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಸ್ಪೀಚಲ್ಲಿ ಏನು ಎಷ್ಟು ಪಾರ್ಟ್ಸ್ ಮಾಡ್ತೀವಿ, 8 ಪಾರ್ಟ್ಸ್ ಅನ್ನ ಮಾತ್ರ ತೋರಿಸ್ತೀವಿ ಒಂದು ಸ್ಪೀಚಲ್ಲಿ. ಆದರೆ ನಾವು ಆರ್ಟಿಕಲ್ಸ್ ಅನ್ನ ಯಾಕೆ ತೋರಿಸಲ್ಲ ಅಂದರೆ ದಟ್ ಇಸ್ ದ ಪಾರ್ಟ್ ಆಫ್ ಅಡ್ಜೆಕ್ಟಿವ್. ಹೌದು, ಭಾಗ, ಅದರ ಒಂದು ಭಾಗ ಮತ್ತೆ 2 ಸತಿ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ನಾವು ಇದೇ ಆರ್ಟಿಕಲ್ ಅನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಡ್ಜೆಕ್ಟಿವ್ ಆಗಿ ತೋರಿಸ್ಬಿಟ್ಟಿದ್ದೀವಿ. ಹೌದು, ಹಾಗಾಗಿ ಆದ್ರೂ ಅಡ್ಜೆಕ್ಟಿವ್ ಹೊರತಾಗಿ ಇದೇನೋ ಒಂದು ಸೂಚಿಸೋದ್ರಿಂದ ಇದನ್ನ ಒಂದು ಬ್ರಾಂಚ್ ಬೇರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ಯಾವ್ದಾರು ಇಟ್ಕೊಂಡಿದ್ದೀವಿ, ಆರ್ಟಿಕಲ್ಸ್ ಅಲ್ಲಿ ಇಟ್ಕೊಂಡು. ಬಹಳ ಮುಖ್ಯ. ನೀವು ಯಾವ ಎಕ್ಸಾಮ್ ತಗೊಳ್ರಿ, 2 ರಿಂದ 3 ಮಾರ್ಕ್ಸ್. ನೀವು UPSC ಎಕ್ಸಾಮ್ ಬರೆದ್ರು 3 ಮಾರ್ಕ್ಸ್ 2 ಮಾರ್ಕ್ಸ್ ಇದರಿಂದ ಬಂದೇ ಬರುತ್ತೆ. ಆರ್ಟಿಕಲ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್, ಪೈವೋಟಲ್ ರೋಲ್ ಇನ್ ದ ಇಂಗ್ಲೀಷ್ ಗ್ರಾಮರ್. ಅದಕ್ಕೆ ಇವು ಹಿಲಿಂಕರನ್ನು ಹೇಳ್ತಾನೆ,
ಆರ್ಟಿಕಲ್ ಇಸ್ ಎ ಮೇಜರ್ ಕ್ವಾಲಿಟೇಟಿವ್ ಅನಾಲೈಸ್ಡ್ ಸಬ್ಜೆಕ್ಟ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾನೆ ನಾವು. ಈ ಆರ್ಟಿಕಲ್ ಬಗ್ಗೆ ಅಣ್ಣ, ಯಾಕಂದ್ರೆ ನೀವು PhD ಮಾಡಿದ್ದೀರಾ, ಅದರಲ್ಲೂ ಫಾರಿನಿಗೆ ಎಲ್ಲ ಹೋಗಿ ಬಂದಿದ್ದೀರಾ, ಹಾಗಾಗಿ ಈ ಆರ್ಟಿಕಲ್ಸ್ ನಮಗೆ ಕ್ಲಿಯರ್ ಆಗಿಬಿಡ್ಬೇಕಣ್ಣ. ಖಂಡಿತ. ಮೈ ಬ್ರದರ್ ಈಸ್ ಡ್ಯಾಶ್ ಟ್ಯಾಲೆಂಟೆಡ್ ಸಿತಾರ್. ನಾವು ಆರ್ಟಿಕಲ್ ಬಗ್ಗೆ ಆಲ್ರೆಡಿ ಹೇಳಿರೋದ್ರಿಂದ ನಾವು ಮುಂದುವರೆದು ಭಾಗವನ್ನು ಹೇಳ್ತೇನೆ. ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಇನ್ ಇಂಗ್ಲೀಷ್ ವಿ ಹ್ಯಾವ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್. ವಾಟ್ ಆರ್ ದೋಸ್? ಡೆಫಿನೇಟ್ ಆ್ಯಂಡ್ ಇಂಡೆಫಿನೇಟ್. Definite and indefinite article. So under definite article we have only one category, that is the. In indefinite article we have 2 types, a and an. If these two are separated, in that we could have tell that we have 3 types of articles. Why we put under indefinite article? That is very important, because most of our students are not aware of it. Why? Because they do not study linguistics. I studied linguistics, fortunately, that's why I know that. If you also, you can able to. Why? A and an no signify single thing in a sentence. ಒಂದನ್ನೇ ಹೇಳ್ತಾವೆ, ನೀವು ನೋಡಿ ಬೇಕಾದ್ರೆ ಎ ಮತ್ತು ಎನ್ ಒಂದನ್ನು ಹೇಳ್ತಾರೆ. ಎನ್ ಆಪಲ್, ಸಿಂಗಲ್ ಆಪಲ್. ಆಪಲ್ಸ್ ಅಂದ್ಕೂಡ್ಲೆ ನಾನು ಯಾನನ್ನು ಹಾಕೋಕ್ಕಾಗಲ್ಲ, ಬಿಕಾಸ್ ಇಟ್ ಶೋಸ್ ಎ ಸಿಂಗಲ್ ಥಿಂಗ್ ಇನ್ ಆರ್ ಸೆಂಟೆನ್ಸಸ್. ಇಟ್ ಡಿಫೈನ್ಸ್ ಎ ನೌನ್ ವಿಚ್ ಡಿಸ್ಕ್ರೈಬ್ಸ್ ಓನ್ಲಿ ಸಿಂಗಲ್ ಥಿಂಗ್ ಇನ್ ಎ ಸೆಂಟೆನ್ಸ್ ಅಲ್ವಾ. ಹಾಗಾಗಿ ಎ ಚೇರ್, ಸಿಂಗಲ್ ಚೇರ್. ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಮೋರ್ ದ್ಯಾನ್ ಸಿಂಗಲ್ ಚೇರ್. ಎ ಚೇರ್ ಮೀನ್ಸ್ ಸಿಂಗಲ್ ಚೇರ್. ಹಾಗಾಗಿ ಒಂದನ್ನು ಸೂಚಿಸ್ತಕ್ಕಂತಹ ವಾಗಿರೋದ್ರಿಂದ ಅವು ಇಂಡೆಫಿನೇಟ್ ಕೆಳಗಡೆ ಬರ್ತವೆ. ಇನ್ನೊಂದು ಉದಾಹರಣೆ ಇದೆ ಯಾಕೆ ಬರ್ತಾವೆ ಅನ್ನೋದಕ್ಕೆ. ದೇ ಆರ್ ಅನ್ನೋನ್ ಇನ್ ನೇಚರ್. ಎ ಆಪಲ್, no sir, an apple, any apple you can take. If I ask somebody else, if I ask Shankarana, so give me an apple, means he can give me any apple, I do not mind. If I ask the apple, means particularly I asked. That's why I am going to use an apple means unknown. I am not sure, not specific. That's why yan is also same thing, a is also. A chair means among that chair you can give me any chair, I am comfortable. ಅವಳೇ ಬೇಕು, ಯಾರಾದರೂ ಬೇಕು. If I wanted to sit and I have comfortably know that, so this is my chair where I can able to sit every day, then I ask the chair, particular. That's why both of them come under indefinite article. This is the 2 reason which explains you that these 2 come under indefinite articles. So if you have any questions you can ask, nothing to worry. So then we are going to look at that. So here we can able to da, earlier you need to know about da also. Da has 2 pronunciation earlier. It is based on vowels and consonant also. So if you watch BBC News, today also you can able to come. Some are going to speak like the earth, the sun also. These used because of vowel sounds. Wherever we are going to pronounce like vowels, there we can pronounce like the. Earlier da, why da is used, wherever you wanted to stress there, because language change a lot from there to here. You know that. Even we can able to say in Kannada also, because I study, I did my master, PhD Kannada as a language where we can able to see changes, language change in contemporary Kannada. There I found out that earlier amma is called for father, ಅಪ್ಪನಿಗೆ ಅಮ್ಮ ಅಂತ ಕರಿತಾ ಇದ್ರು. ಕಾಲಾನಂತರ ಅದು ಬದಲಾವಣೆ ಆಗ್ತಾ ಹೋಯಿತು. ಹಾಗಾಗಿ ಭಾಷೆ ಸ್ಟಾಗ್ನೆಂಟ್ ಅಲ್ಲ, ನಿಂತ ನೀರಲ್ಲ, ಇದು ಡೈನಮಿಕ್ ಇನ್ ನೇಚರ್, ಇಟ್ ಚೇಂಜಸ್. ದಟ್ಸ್ ವೈ ವಿ ಕ್ಯಾನ್ ಏಬಲ್ ಟು. ಶಲ್ ಮತ್ತು ವಿಲ್ ಕಾಲದಲ್ಲೂ ಅದೇ ಆಯಿತು. ಮೊದಲು ಶಲ್ಲು ಐ ಮತ್ತು ವಿ ಜೊತೆ ಮಾತ್ರ ಬಳಸ್ಬೋದಿತ್ತು. ಈಗೆಲ್ಲ ಆರ್ಡರ್ ಇದೆಯೋ, ನೀವು ಹಿವ್ ಇದ್ರೂ ಬರ್ಕೊಳ್ಳಿ, ಯಾವುದಿದ್ರೂ ಬರ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಇದೆ. ಹಾಗಾಗಿ ಲ್ಯಾಂಗ್ವೇಜ್ ಇಸ್ ಎ ಡೈನಮಿಕ್ ನೇಚರ್, ಇಟ್ ಚೇಂಜಸ್ ಕಂಟಿನ್ಯೂಯಸ್ಲಿ ಅಲಾಂಗ್ ವಿತ್ ಟೈಮ್ ಆ್ಯಂಡ್ ಸ್ಪೇಸ್. ಹಾಗಾಗಿ ಈ ಥರದ ಬದಲಾವಣೆಯಾಗಿ ನೀವು ಯೂಸ್ ಮಾಡಿದರೆ ನಡೀತದೆ. ಪ್ರೊನೌನ್ಸಿಯೇಷನ್ ಏನಿದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ಇಂಡೆಫಿನೇಟ್ ಆರ್ಟಿಕಲ್ ನೋಡಿ ನೀವು, ಎ ಮತ್ತು ಯಾನ್. ಎ ಎಲ್ಲಿ ಯೂಸ್ ಮಾಡ್ತೇವೆ? ಎಲ್ಲಿ ಕಾನ್ಸೋನೆಂಟ್ ಸೌಂಡ್. ವಿ ಆರ್ ನಾಟ್ ಲುಕಿಂಗ್ ಫಾರ್ ಲೆಟರ್ಸ್, ವಿ ಆರ್ ಲುಕಿಂಗ್ ಫಾರ್ ಪ್ರೊನೌನ್ಸಿಯೇಷನ್ಸ್. ವಿ ಆರ್ ಲುಕಿಂಗ್ ಫಾರ್ ಪ್ರೊನೌನ್ಸಿಯೇಷನ್, ನಾಟ್ ಲೆಟರ್ಸ್. ಲೆಟರನ್ನು ಯಾವುದೇ ಕಾರಣಕ್ಕೂ ಲೆಟರ್ ನೋಡಿದ್ದೇ ಆದರೆ ನೀವು ಇಲ್ಲಿ ಮಿಸ್ ಮಾಡ್ತೀರಿ.
MLA ನೋಡಿ, MLA. If you look at the transcription of MLA, I know IPA transcription, International Phonetic Analysis ನೀವೇನಾದರೂ 1990 IPA ಅಂತ ಹೇಳಿ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಫೋನೆಟಿಕ್ ಅನಾಲಿಸಿಸ್ ಅನ್ನು ನೋಡಿದರೆ ನೀವು IPA ಇದರಲ್ಲಿ MLA ಈ ಥರ ಬರಿತೀವಿ. ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ ನೋಡಿ, ಬಿಕಾಸ್ ಸೊ we have how many types of vowels are there? We have 20 vowels. Many do not know this. If you read if you read Ladifagate book, ಇಂಟ್ರೊಡಕ್ಷನ್ ಟು ಫೋನೆಟಿಕ್ಸ್, ಅಲ್ಲಿ ನಿಮಗೆ ಗೊತ್ತಾಗತ್ತೆ ಇಂಗ್ಲೀಷಿಗೆ 20 ಓವೆಲ್ಸ್ ಇದೆ, 8 ಡಿಫ್ತಾಂಗ್ಸ್ ಇದೆ, ಆಯಿತಾ, 8 ಡಿಫ್ತಾಂಗ್ಸ್ ಇದೆ, 12 ಓವೆಲ್ಸ್ ಸ್ವತಂತ್ರವಾಗಿರ್ತಕ್ಕಂಥ ಮಾನಫ್ತಾಂಗ್ಸ್ ಅಂತ ಹೇಳಿ ಕರಿತೀವಿ. 12 ಮಾನಫ್ತಾಂಗ್ಸ್ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲ್ಪಟ್ಟಿರ್ತಕ್ಕಂಥದ್ದು, ಇನ್ನೊಂದನ್ನು ಸೇರಿಸ್ಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಅದನ್ನು ಡಿಫ್ತಾಂಗ್ ಅಂತ. ಡೈ ಮೀನ್ಸ್ 2, isn't it? ಡಿಫ್ತಾಂಗ್, 2 ಸೇರಿಬಿಟ್ಟು 1 ಸೌಂಡ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ 20. ಅದಕ್ಕೆ ನೀವೆಲ್ಲ ಮೋಸ ಹೋಗೋದು. MLA ಬರಿಬೇಕಾದ್ರೆ ಯಾಕೆ ಹುಡುಗರು ಎ ಅನ್ನು ಹಾಕ್ತಾರೆ ಅಂದರೆ ಇದೇ ಕಾರಣಕ್ಕೆ. ದೇ ಡು ನಾಟ್ ನೋ ದಟ್ ಡಿಫ್ತಾಂಗ್ಸ್ ಆರ್ ಆಲ್ಸೋ ದೇರ್ ಇನ್ ಇಂಗ್ಲೀಷ್. ಹವರ್ ಅವರ್ ನೀವು ನೋಡಿ, ಹೆಚ್ಚು ಲೆಟರ್ ಪ್ರಕಾರ ಹೋಗ್ತಾ ಇಲ್ಲ ನಾವು, ಪ್ರೊನೌನ್ಸಿಯೇಷನ್ ಅವರ್ isn't it? ನೀವು AEIOU ಏನು ಹೇಳ್ತಾ ಇದ್ದೀರಲ್ಲ, ಓವೆಲ್ಸ್ ಅಂತ 5 ಓವೆಲ್ಸ್ ಅಂತ ಫುಲ್ಫಿಲ್ ಆಗಲ್ಲ. ನೀವು ನೋಡಿ ಬೇಕಾದ್ರೆ ಅಲ್ವಾ, ಲೆಟರ್ ಫುಲ್ಫಿಲ್ ಆಗಲ್ಲ, ಬಟ್ ಸೌಂಡ್ಸ್ ಫುಲ್ಫಿಲ್ ಆಗುತ್ತೆ. ಗ್ಲೈಡ್ ಆಗ್ತಾ ಇದೆ ನೀವು ನೋಡಿ, ಇವೆರಡು ಇದು ಸೇರಿಬಿಟ್ಟು ಇದರಲ್ಲಿ ಸೇರ್ಕೋತಾ ಇದೆ. ಸೊ ದಟ್ ಈಸ್ ವಿ ಆರ್ ನೋಯಿಂಗ್ ಟು ಇಫ್ ಯು ನೋ ದಿಸ್ ಯು ಕಮ್ ಟು ನೋ ದಟ್. ಭಾಳ ನಾನು ಇದನ್ನು ಲಿಂಗ್ವಿಸ್ಟಿಕ್ಸ್ ಓದ್ಬೇಕಾದ್ರೆ ನನಗೆ ತಲೆಗಟ್ಟೋಗ್ಬಿಡ್ತು. ನಮಗೆ ಟೀಚರ್ ಏನಾದ್ರು ಹಿಂಗೆ ಸಿಕ್ಕಿದ್ರೆ ನಾನು ಇನ್ನೂ ಎಲ್ಲೋ ಇರ್ತೀನಪ್ಪ ಅಂತ ಹೇಳಿ ಭಾಳ ಸಫರ್ ಪಟ್ಟಿದ್ದೀವಿ ನಾವು ಇದ್ರ ಕಾಲದಲ್ಲಿ. ಹಾಗಾಗಿ ನಿಮಗೆ ಈಸಿಯಾಗಿ ಅಂದರೆ ಫೊನೆಟಿಕ್ಸ್ ನೀವೇನಾದರೂ ಒಂಚೂರು ಅದ್ರ ಬಗ್ಗೆ ಜ್ಞಾನ ನೀವು ಈಗೆಲ್ಲ ಇನ್ನು ಗೂಗಲಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಒಂದ್ಸಲಿ ಕೇಳಿ, ಈಸಿ ಆಗತ್ತೆ. ನಥಿಂಗ್ ಟು ವರಿ. ಏನು ಫೊನೆಟಿಕ್ಸಲ್ಲಿ PhD ಮಾಡಿರೋದ್ರಿಂದ ನಿಮಗೆ ಏನೇನೋ ನಮ್ಮ ಹುಡುಗರಿಗೆ ಹೇಳ್ಬೇಕು ಅನ್ಸುತ್ತೆ, ಬಂದು ಫ್ರೀ ಇದ್ದಾಗ ಅವ್ರಿಗೆ ಹೇಳ್ಬಿಡಿ. ಯಾಕಂದ್ರೆ ನಮಗೆ ನಮ್ಮ ಹುಡುಗರಿಗೆ, ಹಳ್ಳಿ ಹುಡುಗರಿಗೆ ಫೋನೆಟಿಕ್ಸ್ ಅಂದ್ರೆ ಏನು, ಲಿಂಗ್ವಿಸ್ಟಿಕ್ಸ್ ಅಂದ್ರೆ ಏನು, ಇವೇ ಸಮಸ್ಯೆಗಳದಾವ. ಏನು ಲಿಂಗ್ವಿಸ್ಟಿಕ್ಸ್ ಅಂದ್ರೆ ಅದು ಲ್ಯಾಂಗ್ವೇಜ್, ಫೋನೆಟಿಕ್ಸ್ ಅಂದ್ರೆ ಏನು ಸ್ಪೀಚ್, ಏನು ಸೌಂಡ್ ಏನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅವರಿಗೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ. ಹೌದು, ಇದು ಈಸಿ ನೋಡಿ, ಇದು ಗೊತ್ತಾಗ್ಬಿಟ್ರೆ ಮುಗೀತು ನಿಮಗೆ. ಡಿಫ್ತಾಂಗ್ಸ್ 8 ಡಿಫ್ತಾಂಗ್ಸ್ ಇದೆ. AI ಇದು ಆರ್ಟಿಕಲ್ಸ್ ತಗೋತೇವಲ್ಲ, ಅವಾಗ 8 ಡಿಫ್ತಾಂಗ್ಸ್ ಯಾವುದು, ಮಾನೋ ಡಿಫ್ತಾಂಗ್ಸ್ ಯಾವುದು, ಮಾನಫ್ತಾಂಗ್ಸ್ 12. ಹೌದು, ಬಟ್ ಇಲ್ಲಿ ಜಸ್ಟ್ ನಾವು ಆರ್ಟಿಕಲ್ಸ್ ಬಗ್ಗೆ ತಗೊಳ್ಳೋದ್ರಿಂದ ಹೌದು, ಇಲ್ಲಿ ದ ಅಂಡ್ ಯಾನ್ ನಾವು ನಿಮ್ಮ ಹತ್ರ ನಾನು ಡಿಸ್ಕಷನ್ ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ, ಅದು ಭಾರಿ ಖುಷಿ ಆಯ್ತು ನನಗೆ. ಏನು ಈ ದ ಆರ್ಟಿಕಲ್ ಇದೆಯಲ್ಲ, ಇಟ್ ಕೆನಾಟ್ ಬಿ ಚೇಂಜ್ಡ್ ಅಂತ. ಅವಾಗ ನೀವು ಒಂದು ನನಗೆ ಉದಾಹರಣೆ ಕೊಟ್ರಿ, ಏನಂದ್ರೆ ಹೆಡ್ ಮಾಸ್ಟರ್ ಅಂತ, HM ಹೆಡ್ ಮಾಸ್ಟರ್. ಈಗ ಒಂದ್ಸತಿ ಶಂಕರ್ ಹೆಡ್ ಮಾಸ್ಟರ್ ಆಗಿರ್ಬೋದು, ಶಂಕರ್ ಇಲ್ದಾಗ ಆಗ್ಬೋದು, ಪೊಸಿಷನ್ ಪ್ರಕಾಶ್ ಆಗ್ಬೋದು. ಹೌದು, ಆದ್ರೆ ಶಂಕರ್ ಪ್ರಕಾಶ್ ಇವರೆಲ್ಲ ಚೇಂಜ್ ಆಗ್ತಾರೆ, ಆದ್ರೆ ಇಟ್ ಕೆನಾಟ್ ಬಿ ಚೇಂಜ್. ಡೆಫಿನೆಟ್ ಆಗಿರೋದು, ನಿರ್ದಿಷ್ಟವಾಗಿರೋದು. ಅದೇ ಹೇಳ್ತಾ ಇದ್ದಾರೆ, ಡೆಫಿನೆಟ್ ಮೀನ್ ನಿರ್ದಿಷ್ಟವಾಗಿರೋದು, ಯುನೀಕ್ ಇನ್ ನೇಚರ್, ಯೂನಿವರ್ಸಲ್ ಇನ್ ನೇಚರ್. ಹೌದು, ಸೂರ್ಯ ಒಬ್ನೇ, ಇಲ್ಲಿ ಹುಟ್ಟಿದ್ರು ಸೂರ್ಯನೇ, ಅಮೆರಿಕದಲ್ಲಿ ಹುಟ್ಟಿದ್ರು ಸೂರ್ಯ ಅವನೊಬ್ನೇ. isn't it? Sun is always sun, never changes. ಲೈಫ್ ಟೈಮ್ ಅದು ಯಾವಾಗಲೂ ಚೇಂಜ್ ಆಗಲ್ಲ, ಯೂನಿವರ್ಸಲ್ ಟ್ರೂತ್. ಡೆಫಿನೆಟ್ ಆಗಿ ಇರುತ್ತೆ, ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ, ಇರುತ್ತೆ. ದಟ್ ಇಸ್ ದ ಅಷ್ಟೇ, ಈಸಿ. ಇಲ್ಲಿ ನೋಡಿ, ನೀವು ಇಲ್ಲೂ ಪ್ರೊನೌನ್ಸಿಯೇಷನ್ ಮೇಲೆ ನೀವು ನೋಡಬೇಕು. ಟ್ಯಾಲೆಂಟೆಡ್ ಟಾ, ನೀವು ಅದಕ್ಕೆ ನಾನು ಹೇಳೋದು, ನಿನ್ನೆ ನಾನು ಹೇಳಿದೆ ಅನ್ಸುತ್ತೆ, ಕನ್ನಡದಲ್ಲಿ ಅದನ್ನು ಚೇಂಜ್ ಮಾಡ್ಕೊಂಡ್ರೆ ಸಾಕು. ನೀವು ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಹೆಂಗ್ ಹೇಳಿದೀನಿ ಅಂದ್ರೆ ಅವರಿಗೆ, ಈ ಹುಡುಗರಿಗೆ ಇದೇ ಆರ್ಟಿಕಲ್ಸ್ ಅನ್ನ ನಾನು ಜಸ್ಟ್ ಸಿಂಪಲ್ ಹೀಗೆ ಕನ್ನಡದಲ್ಲಿ ಅ ಆ ಇ ಅಂ ಆ ಸ್ವರಗಳು, ಆಮೇಲೆ ವ್ಯಂಜನಗಳು, ಹಿಂಗೆ ಸಣ್ಣ ಸಣ್ಣ ಮಗ್ಗಿ ಪುಸ್ತಕ ಇವಾಗ ಒಂಥರ ಭಯ ಅವಾಗ. ನೆಕ್ಸ್ಟ್ ಎರಲವ ಶೇಷ ಆಳ, ಇದಕ್ಕೆ ನಾವು ಕಾನ್ಸೋನೆಂಟ್ಸ್ ಮೀನ್ಸ್ ವ್ಯಂಜನ ಅಂತ ಕರಿತೀವಿ. ವ್ಯಂಜನ ಇದರಲ್ಲಿ ಅನುನಾಸಿಕ ಅವೆಲ್ಲ ಇದಾವ, ಇದನ್ನ ನಾವೆಂತ ಕರಿತೀವಿ, ಸ್ವರಗಳು ಅಂತ. ಆದ್ರೆ ಈ ಸ್ವರಗಳಿಂದ ಈ ಆಂಗ್ಲ ಭಾಷೆಯ ಪದ ಏನು ಸ್ಟಾರ್ಟ್ ಆಗತ್ತೆ, ಅಲ್ಲಿ ನಾವು ಯಾನ್ ಅನ್ನ ಹಾಕ್ಬೇಕು. ವ್ಯಂಜನಗಳಿಂದ ಏನ್ ಪದ ಸ್ಟಾರ್ಟ್ ಆಗತ್ತೆ, ಅಲ್ಲಿ ನಾವೇನ್ ಮಾಡ್ಬೇಕು, ಎ ಅಂತ ಹಾಕ್ಬೇಕು. ಎಕ್ಸಾಂಪಲ್ ಇಲ್ಲಿ ಟಾದಿಂದ ಸ್ಟಾರ್ಟ್ ಆಗಿದೆ, ಟಾ ಅನ್ನೋದು ವ್ಯಂಜನ, ಪಕ್ಕ ನಾವೇನ್ ಮಾಡ್ಬೇಕು, ಇಲ್ಲಿ ಎ ಹಾಕ್ಬೇಕು. ನೆಕ್ಸ್ಟ್ ಮೆಲೋಡಿಯಸ್ ಮಾ, ಮಾ ದಟ್ ಇಸ್ ದ ಎ. ಇನ್ ಕೇಸ್ ಯಾನ್ ಏನಾರ ಡೌಟ್ ಇತ್ತು ಅಂದ್ರೆ ಯಾನ್ ಕನ್ನಡದಲ್ಲಿ ಬರ್ಕೋಬೇಕು, ನೀವು ಕನ್ನಡದಲ್ಲಿ ಬರ್ಕೋಬೇಕು. ನೀವ್ ಹೇಳಿದ್ರಿ ಈಗ ಡಿಪ್ತಾನ್ಸ್ ಅದ್ರ ಮೇಲೆ MLA ಓ ಎಂ ಒಟ್ಟಿ ಅಲ್ಲಿಗೆ ನಮ್ ಸ್ವರ ಬಂತು. ದಿಸ್ ಇಸ್ ದ
ಯಾನ್. ಹೌದು. FIR ಅಲ್ಲೂ ಅಷ್ಟೇ. FIR ಎಕ್ಸಾಂಪಲ್ ಯೂನಿವರ್ಸಿಟಿ ಅಂತ ಬಂದಿದೆ. ಇಲ್ಲಿ ಯೂನಿವರ್ಸಿಟಿ ಅಂದ್ರೆ ಓವೆಲ್ಸ್ ಇಂದಾನೆ ಬಂತು. ಹೌದು. ಆದ್ರೆ ಸೌಂಡ್ ಏನಾಗ್ತಾ ಇದೆ, ಕನ್ನಡದ ಸ್ವರ ಬರ್ತಾ ಇಲ್ಲ, ಇಲ್ಲಿ ಎರಲವ ಬರ್ತಾ ಇದೆ. ಹಾಗಾಗಿ ಇದು ಯಾನ್ ಅಲ್ಲ. ಯೂನಿವರ್ಸಿಟಿ ಮುಂದೆ ಹಾಕ್ಬೇಕು ನಾವು ಯಾನ್. ಹೌದು ಹೌದು ಹೌದು. ಸರಿ ಇದನ್ನ. ಹೌದು ಸರಿ ಇದೆ, ಸರಿ ಇದೆ. ಇಷ್ಟು ನಮಗೆ ಕ್ಲಿಯಾರಿಟಿ ಇತ್ತು ಅಂದ್ರೆ ಈ ಆರ್ಟಿಕಲ್ ಆನ್ ಆರ್ಟಿಕಲ್. ಹೌದು, ಅದು ಗೊತ್ತಾಯ್ತು. ಈಗ ನಮಗೆ ಇನ್ನೊಂದು ಇದ್ರಲ್ಲಿ ಬಹಳ ಮುಖ್ಯವಾದ ಅಂಶವನ್ನು ನೀವು ನನಗೆ ನೆನಪು ಮಾಡಿದ್ರಿ. ಆಯ್ತಾ, ನಾವು ಹೇಳ್ತಾನೆ ಆಯ್ತಾ, ನೀವು ಟ್ಯಾಲೆಂಟೆಡ್ ಇದೆಲ್ಲ ನೀವು ನೋಡಿದ್ರಲ್ಲ, ಅದನ್ನ ನೀವು ಕನ್ನಡದಲ್ಲಿ ಬರ್ಕೊಂಬಿಟ್ರೆ ಇನ್ನೂ ಈಸಿ. ಒಂದನಾ ವಾ ಇಸಂಟ್ ಇಟ್? ಹೌದಾ ಅಲ್ವಾ? ಇಂಗ್ಲಿಷ್ ಬರಲ್ಲ ಪ್ರಕಾಶ್. ಫಾರಿನ್ ಹೋಗಿ ನಾವೆಲ್ಲ ನಮ್ಮ ಫ್ರೆಂಡ್ಸಿಗೆ ಮೆಸೇಜ್ ಮಾಡ್ಬೇಕಾದ್ರೆ ಹಂಗೆ ಊಟ ಆಯ್ತಾ ಅಂತ. ಊಟ ಆಯ್ತಾ, ಹೌದು ಗೊತ್ತಾಗ್ಬಿಡ್ತೀವಿ. ಇದು ಎಲ್ಲಿಂದ ಸ್ವರಗಳಲ್ಲಿ ಬರುತ್ತೆ. ಅಂಬ್ರಲಾ, ಈಸಿ. ಇಂಕ್ ಪಾಟ್ ಈ ಕನ್ನಡದ ಇಷ್ಟುದ್ದ ಬರುತ್ತಲ್ಲ ಮಗ್ಗಿ ಪುಸ್ತಕ ಫಸ್ಟ್ ಲೈನ್, ಅದರಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ಯಾನ್. ಸಣ್ಣ ಲೈನ್ ಇಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ದಟ್ ಇಸ್ ದ ಎ. ಆಮೇಲೆ ಸಾಮಾನ್ಯವಾಗಿ ಅಕ್ರೋನಿಮ್ಸ್ ಇದ್ರೆ ನಮ್ಮ ಹುಡುಗರಿಗೆ ಗೊತ್ತಾಗಲ್ಲ. ಈ FIR ಕನ್ನಡದಲ್ಲಿ ಬರಿಬೇಕಷ್ಟೇ. FIR ಇರ್ಬೋದು, MLA ಈ ಥರ ಇರುತ್ತಲ್ಲ, ಅಕ್ರೋನಿಮ್ಸ್ ಅಂತ ಕರಿತೀವಿ ನಾವು. ಅಂದರೆ ನ್ಯಾಟು ಈ ಥರ ನೀವೆಲ್ಲ ಬರಿತೀರಲ್ಲ, ಅವೆಲ್ಲ ಇದ್ದಾಗ ಸಾಮಾನ್ಯವಾಗಿ ಏನಿರುತ್ತೆ, ಈ ಥರದ್ದು FIR MLA ಈ ಥರ ಎಲ್ಲ ಬರ್ತಾವಲ್ಲ, ಯುನೆಸ್ಕೋ ಆ ಥರ ಎಲ್ಲ ಬರ್ತಾವಲ್ಲ, ಅಲ್ಲಿ ಸಾಮಾನ್ಯವಾಗಿ ಯಾನನ್ನು ತಗೊಳುತ್ತೆ. ಕುಳ್ಳು ಮೆಥಡ್ ಅಂತ ಕರಿತೀವಿ ನಾವು ಇದನ್ನು. ಆಯ್ತಾ, ನಮ್ಮ ಹುಡುಗರಿಗೆ ಅರ್ಥ ಆಗಲಿಲ್ಲಪ್ಪ ಅಂಥ ಟೈಮಲ್ಲಿ ಫುಡ್ ಮೆಥಡ್ ಸರಿ ಮೆಥಡ್ ಇಂಗ್ಲೀಷ್ ಓದಿದ್ರೆ ನಾವ್ಯಾಕೆ ಸೈನ್ಸ್ ಮಾಡ್ತಿದ್ವಿ. ನಾವು ಕೂಡ ಗ್ರಾಮರಿಗೆ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಹೌದು. ಮೈ ಬ್ರದರ್ ಈಸ್ ಎ ಟ್ಯಾಲೆಂಟೆಡ್ ಕನ್ನಡದಲ್ಲಿ ಬರ್ಕೊಳ್ಳಿ, ಈಸಿ ಆಯ್ತು ನಿಮಗೆ. ಆಯ್ತಾ, ನೀವು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮೆಲೋಡಿಯಸ್ ಮುಗೀತು, ಸಿಂಪಲ್. ಇಲ್ಲಿ ಇಲ್ಲಿ ವ್ಯಂಜನಗಳಿಂದ ಸ್ಟಾರ್ಟ್ ಆಗಿದ್ರೆ ಎ ಬರೀರಿ. ಇಲ್ಲಿ ಸ್ವರಗಳಿಂದ ಸ್ಟಾರ್ಟ್ ಆಗಿದ್ರೆ ಯಾನ್ ಬರೀರಿ. ಹೌದು. ಅದು ಯಾವಾಗ್ಲೂ ಚೇಂಜ್ ಆಗದಿದ್ರೆ ದಾ ಬರೀರಿ ಅಷ್ಟೇ. ಸುಮ್ಮನೆ ಆರ್ಟಿಕಲ್ಸ್ ಫಿಲ್ ಮಾಡಿ ಆಮೇಲೆ ಮೇಸ್ಟ್ ಹಾಕ್ತೀರಾ. ಆಮೇಲೆ ಅಲ್ಲಿ ಹೋಗಿ ನೀವು ಮತ್ತೆ ಕಲಿತು ಹೊಸದಾಗಿ ಇನ್ನೊಂದ್ಸತಿ ಮೇಸ್ಟ್ ಆಗಿ. ಓಕೆ, ಸೊ ನಿಮ್ಗೆ ಸಿಂಪಲ್. ಈಗ ಇಲ್ಲಿ ನೋಡಿ, ಹೇಮಂತ್ ಓಪನ್ ದ ಗ್ಯಾರೇಜ್, ಡ್ಯಾಶ್ ಟುಕ್ ಹಿಸ್ ಥಿಂಗ್ಸ್ ಔಟ್. ಭಾಳ ಸಿಂಪಲ್ ಆಗಿರ್ತಾರೆ. ಲಿಂಕರ್ಸ್ ಅಂದರೆ ಏನಪ್ಪ? ಈಸಿ. ನೀವು ಮನೆ ಕಟ್ಟಬೇಕಾದ್ರೆ ಇಟ್ಗೆ ಮಾಡ್ತೀರಲ್ವ, ಇಟ್ಗೆ ಹಾಕ್ತೀರಾ. ಇಟ್ಗೆ ಮಧ್ಯೆ ಏನು ಹಾಕ್ತೀರಿ? ಸಿಮೆಂಟ್ ಹಾಕ್ತೀರಿ. ಕನೆಕ್ಟ್ ಮಾಡ್ಬೇಕಲ್ವಾ, ಒಂದು ಇಟ್ಗೆ ಮತ್ತೊಂದು ಇಟ್ಗೆ. ಎರಡು ಇಟ್ಕೆ ಮಧ್ಯೆ ಏನ್ ಮಾಡ್ತೀವಿ? ಸಿಮೆಂಟ್ ಹಾಕ್ತೀವಿ. ಇಟ್ಕೆ ಅಂದ್ರೆ ಮೋಸ್ಟ್ಲಿ ಸೆಂಟೆನ್ಸ್ ಇರ್ಬೇಕಲ್ಲ. ಹೌದು, ಎರಡು ಸೆಂಟೆನ್ಸ್ ಸೇರಿಸ್ಬೇಕಲ್ಲ, ಎರಡು ಸೆಂಟೆನ್ಸ್. ನೀನು ಅದು ಲಿಂಕರ್ ಅಷ್ಟೇ. ಕನೆಕ್ಟ್ಸ್, ಕಂಜಕ್ಷನ್, ಜಾಯ್ನಿಂಗ್. ಜಂಕ್ಷನ್ ಅಂದ್ರೆ ಜಾಯ್ನಿಂಗ್. ಕನ್ ಮೀನ್ಸ್ ವರ್ಡ್, ಜಾಯ್ನಿಂಗ್ ಆಫ್ ಟೂ ವರ್ಡ್ಸ್. ಓದಕ್ ಹೋಗ್ಬೇಕಾದ್ರೆ ಜಂಕ್ಷನ್ ಅಂತ ಇತ್ತು. ಭದ್ರಾವತಿಯಿಂದ ಬರೋದು, ಶಿವಮೊಗ್ಗದಿಂದ ಬರೋದು, ಹೌದು, ಚನ್ನಗಿರಿಂದ ಬರೋದು. ಹೌದು, ರೈಲ್ವೆ ಜಂಕ್ಷನ್ಸ್ಗಳು. ಹೌದು, ಭದ್ರಾವತಿ ಜಂಕ್ಷನ್ ಅಂತ ಕರಿತೀರಿ. ಸೇರ್ತಕ್ಕಂಥದ್ದು ರೈಲ್ಗಳು ಸೇರ್ತಾವೆ ಅಲ್ಲಿ. ಜಂಕ್ಷನ್ ನಾವೇನಂತ ಕರಿತೀವಿ? ಲಿಂಕರ್ಸ್ ಅಂತ. ಇಲ್ಲಿ ಎರಡು ಪದ ಇದೆ, ಇಲ್ಲೊಂದು ಪದ ಇದೆ, ಇಲ್ಲೊಂದು ಪದ ಇದೆ. ಎರಡು ಪದನ ಇಲ್ಲಿ ಯಾವ್ದು ಲಿಂಕ್ ಮಾಡುತ್ತೆ? ಎರಡಿದೆ ನೋಡಿ. ಹೇಮಂತ್ ಓಪನ್ ದ ಗ್ಯಾರೇಜ್, ಬೋತ್ ಆಫ್ ದೆಮ್ ಆರ್ ಇಂಡಿಪೆಂಡೆಂಟ್. ಇದು ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ನೀವು. ಹೇಮಂತ್ ಓಪನ್ ದ ಗ್ಯಾರೇಜ್, ಅವನೊಂದು ಗ್ಯಾರೇಜ್ ಓಪನ್ ಮಾಡೋದು, ಮುಗೀತು. ಆಯ್ತಾ. ಡ್ಯಾಶ್ ಟುಕ್ ಹೀಸ್ ಥಿಂಗ್ಸ್ ಔಟ್. ಹೌದಾ ಅಲ್ವಾ? ಇಲ್ಲಿ ನೀವು ಬಟ್ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ? ಬಟ್ ಈಸ್ ಯೂಸ್ಡ್ ಫಾರ್ ಕಾಂಟ್ರಾಸ್ಟ್. ವೈರುಧ್ಯಗಳಿದ್ದಾಗ ಬಟ್ಟನ್ನು ಯೂಸ್ ಮಾಡ್ತೀರಾ ನೀವು ಅಲ್ವಾ? ಆರನ್ನು ಯೂಸ್ ಮಾಡೋದು ಪ್ರಿಫರೆನ್ಸ್, ಚಾಯ್ಸಸ್. ನನಗೆ ಕಾಫಿ ಅಥವಾ ಟೀ ಕೊಡಪ್ಪ, ಯಾವುದಾದ್ರೂ ಓಕೆ. ಅಂದ್ಬಿಡ್ತಾನೆ, ಹುಚ್ಚರೈದಾರ ಮಗಳು ಅನ್ಕೋತಾರೆ. ಹೌದಾ ಅಲ್ಲ? ಆಯ್ತಾ, ಆರ್ ಅಂತ ಯೂಸ್ ಮಾಡಿದ್ರೆ. ಅಥವಾ ಬಾಗಲ್ ತಗಿಲ ಅಥವಾ ಸಾಮಾನ್ ತರಲ್ಲ ಅಂದ್ರೆ, ಬಾಗಲ್ ತೆಗ್ದೆ ಆದ್ರೆ ಸಾಮಾನ್ ತರಲ್ಲ ಅಂದ್ರೆ ಕೆಲಸ ಮಾಡಕ್ ಬಿಡಿಲ್ಲ, ಹೋಗಲಿ ಅಂತ. ಹೌದು ಹೌದು ಹೌದು. ಬಾಗಲ್ ತೆಗ್ದೆ ಆದ್ದರಿಂದ ಅಂದ್ರೆ ಬಾಗಲ್ ತೆಗ್ದೆ ಮತ್ತೆ ನಾನು ಸಾಮಾನನ್ನು ಹೊರಗಡೆ ತಂದೆ. ಬೇಕಾದ್ರೆ ಹೇಮಂತ್ ಓಪನ್ ದ ಗ್ಯಾರೇಜ್ ಬಟ್ ಈ ಫೌಂಡ್ ಎಂಟಿ. ವೈರುಧ್ಯ ಇದೆ. ಗ್ಯಾರೇಜ್ ಓಪನ್ ಮಾಡ್ದ, ಅಲ್ಲಿ ಫುಲ್ ಖಾಲಿ ಇತ್ತು, ಬಿಕೋ ಇತ್ತು. ಅವಾಗ ಬೇಕಾದ್ರೆ ಸರಿ ಅದು, ಯಾಕಂದ್ರೆ ವೈರುಧ್ಯ ಇದೆ. ಜನಾನೇ ಇಲ್ಲ ಅಂತ ಹೇಳಿ ಆರ್ ಹಾಕಿದ್ರೆ. ಅಥವಾ ಪ್ರಿಫರೆನ್ಸ್, ಚಾಯ್ಸಸ್ ಎಲ್ಲಿದೆ ಇಲ್ಲಿ? ಹೇಮಂತ್ ಓಪನ್ ದ ಗ್ಯಾರೇಜ್ ಆರ್ ಟುಕ್ ಹೀಸ್ ಥಿಂಗ್ಸ್ ಔಟ್. ಆಗ ಸಾಧ್ಯನೇ ಇಲ್ಲ. ಓಪನ್ ದ ಗ್ಯಾರೇಜ್, ಆರ್ ಲೀವ್ ದ ಕಾರ್ ದೇರ್ ಇಟ್ ಸೆಲ್ಫ್. ದೇರ್ ಇಟ್ ಸೆಲ್ಫ್
ಅಲ್ವಾ, ಅಲ್ಲೇ ಬಿಟ್ಬಿಟ್ಟ ಅವನು, ಓಪನ್ ಮಾಡ್ದ ಅಥವಾ ಅವನು ಅಲ್ಲಿ ಬಿಟ್ಬಿಟ್ಟ ಅಷ್ಟೇ, ಕಾರನ್ನು ಅಲ್ಲೇ ಬಿಟ್ಬಿಟ್ಟ ಅಂತೇಳಿ. ಅರ್ಥ ಆಗ್ತಾ ಇದೆಯಾ? ನೋ, ಹಿ ವಿಲ್ ಓಪನ್ ದ ಗ್ಯಾರೇಜ್ ಆರ್ ಲೀವ್ ದ ಕಾರ್ ಔಟ್ಸೈಡ್ ಆರ್ ಲೀವ್ ದ ಕಾರ್ ದೇರ್ ಇಟ್ ಸೆಲ್ಫ್. ಅಲ್ಲೇ ಬಿಟ್ಬಿಟ್ಟ, ಓಪನ್ ಮಾಡ್ದ ಕಾರ್ ಬಿಟ್ಟ, ಓಪನ್ ಮಾಡ್ದ ಅಥವಾ ಕಾರಲ್ಲಿ ಬಿಟ್ಬಿಟ್ಟ ಅಷ್ಟೇ. ಇಲ್ಲಿ ಮತ್ತು ಇಸ್ ದ ಲಿಂಕರ್. ಹೌದು, ಬ್ಯೂಟಿಫುಲ್ ಲಿಂಕರ್. ಕರೆಕ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಎಕ್ಸ್ಟೆನ್ಷನ್. ದ ಸೈಕ್ಲೋನ್ ಕಾಸ್ಡ್ ಡ್ಯಾಶ್ ಡ್ಯಾಮೇಜ್ ಟು ದ ಸಿಟಿ. ಅಲ್ವಾ, ಇಲ್ಲಿ ನೋಡಿ ಭಾಳ ಈಸಿ ಆಗಿದೆ ನಿಮಗೆ. ಕರೆಕ್ಟ್ ಫಾರ್ಮ್ ಆಫ್ ಯೂಸ್ಡ್ ಇನ್ ಫಿಲ್ ಇನ್ ದ ಬ್ಲಾಂಕ್ಸ್. ಯಾವುದು ಫಾರ್ಮಲ್ಲಿ ಯಾವ್ದ್ಯಾವ್ದಿದೆ? ಎಕ್ಸ್ಟೆಂಡಾ, ಎಕ್ಸ್ಟೆಂಡೆಡಾ, ಎಕ್ಸ್ಟೆನ್ಷನಾ, ಎಕ್ಸ್ಟೆನ್ಷನಾ. ಎಕ್ಸ್ಟೆನ್ಸಿವ್ ಕಾರಣ ಏನು ಅಂತೇಳಿ ನಿಮಗೆ ಗೊತ್ತಾಗಬೇಕು. ಆಯಿತಾ? ಇಲ್ಲಿ ಎಕ್ಸ್ಟೆಂಡ್ ಅನ್ನೋದು ವರ್ಬ್. ವಿ ಹ್ಯಾವ್ ಸೆಂಟೆನ್ಸಲ್ಲಿ ಭಾಳ ಮುಖ್ಯವಾದ ಅಂಶವನ್ನು ಗೊತ್ತು. SVO ಪ್ಯಾಟರ್ನನ್ನು ನೆನ್ಪಿಟ್ಕೋಬೇಕು. ದ ಬೇಸಿಕ್ ಪ್ಯಾಟರ್ನ್ ಆಫ್ ಇಂಗ್ಲೀಷ್ ಈಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇದೆಯಾ? ಅದಿದ್ರೆ ನಾವು ನೋಡಬೇಕು. ದ ಸೈಕ್ಲೋನ್ ಇದೇನಿದು? ಸಬ್ಜೆಕ್ಟ್. ಇದು ಸಬ್ಜೆಕ್ಟ್ ಇದೆ, ನಮಗೆ ವರ್ಬು ಇದೆ. ಆಯಿತಾ? ಡ್ಯಾಮೇಜ್ ಅನ್ನೋದು ಆಬ್ಜೆಕ್ಟು ಇದೆ. ಕರ್ತೃ ಕ್ರಿಯಾ ಕರ್ಮ ಹಿಂಗೆ ನಡೆಯೋದು ಇಂಗ್ಲೀಷ್ ಅಲ್ವಾ? ಆದರೆ ಕನ್ನಡದಲ್ಲಿ ಹಂಗಿಲ್ಲ. ಕರ್ತೃ ಕರ್ಮ ಕ್ರಿಯಾ ಇದೆ, ವರ್ಬು ಇದೆ, ಆಬ್ಜೆಕ್ಟ್ ಇದೆ. ಈಗ ಸೇರ್ಬೇಕಾಗಿರೋದು ಮತ್ತೆ ಇನ್ನೊಂದು ವರ್ಬ್ ಹಾಕಕ್ಕಾಗಲ್ಲ ನೀವು. ಅರ್ಥ ಆಗ್ತಾ ಇದೆಯಾ? ಎಕ್ಸ್ಟೆಂಡ್ ಇಸ್ ಎ ವರ್ಬ್, ಅನದರ್ ವರ್ಬ್. ಹೌ ಕುಡ್ ಯು ಪುಟ್ ಇಟ್ ಇನ್ ಎ ಸೆಂಟೆನ್ಸ್? ಯು ಕಾಂಟ್ ಏಬಲ್ ಟು, ಅಲ್ವಾ? ಒಂದು ಎಕ್ಸ್ಟೆಂಡೆಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್, ಅದು ಥರ್ಡ್ ಫಾರ್ಮ್, ಅದು ಅಷ್ಟೇ. ವರ್ಬಿನ ಥರ್ಡ್ ಫಾರ್ಮ್ ಅಲ್ವಾ? ವಿಸ್ತರಿಸು, ವಿಸ್ತರಿಸಲಾಯಿತು, ಇದು ಆಗ್ಲಿಲ್ಲ. ಇದು ಥರ್ಡ್ ಫಾರ್ಮ್ ಆಫ್ ವರ್ಬ್. ಇದು ಎಕ್ಸ್ಟೆನ್ಷನ್. ದಿಸ್ ಈಸ್ ನೌನ್. ಆಲ್ರೆಡಿ ವಿ ಹ್ಯಾವ್ ನೌನ್ ಹಿಯರ್. ಡ್ಯಾಮೇಜ್. ಆಬ್ಜೆಕ್ಟ್ ಆರ್ ಸಬ್ಜೆಕ್ಟ್ ಆಲ್ವೇಸ್ ಬಿ ದೇರ್ ಇನ್ ನೌನ್ ಅಲ್ವಾ? ನೌನ್ ಇರುತ್ತೆ ಅಥವಾ ವಿಷಯ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ ಅಲ್ವಾ? ಹಾಗಾಗಿ ಏನೋ ಇದು ಬರಲ್ಲ, ಟು ನೌನ್ ಆಗ್ಬಿಡ್ತು. ದ ಸೈಕ್ಲೋನ್ ಕಾಸ್ಡ್ ಎಕ್ಸ್ಟೆನ್ಷನ್ ಡ್ಯಾಮೇಜ್ ಅಂತ ಹೇಳಿ ಹೇಳಕ್ಕಾಗಲ್ಲ. ಡ್ಯಾಮೇಜ್ ಅನ್ನೋದು ವರ್ಬ್ ಆಗಿರೋದ್ರಿಂದ, ನೌನ್ ಆಗಿರೋದ್ರಿಂದ ನಾವೀಗ ಇದ್ರ ಗುಣನ ಹಾಕ್ಬೇಕು. ಈಗ ಹೌದು, ಲೆವೆಲ್ ಡ್ಯಾಮೇಜ್ ಆಯ್ತು. ಹೌದು ಹೌದು, ಒಂದು ಅಡ್ಜೆಕ್ಟಿವ್ ಅನ್ನ ಹಾಕ್ಬೇಕು ನಾವೀಗ. ಹೌದು. ಎಕ್ಸ್ಟೆನ್ಸಿವ್, ಅಗಾಧವಾದ, ಅಗಾಧ ಪ್ರಮಾಣದಲ್ಲಿ ಹಾನಿ ಆಯಿತು, ದೊಡ್ಡ ಪ್ರಮಾಣದಲ್ಲಿ. ಇದು ಕ್ವಾಂಟಿಟಿ ಅಡ್ಜೆಕ್ಟಿವ್ ಬರ್ತಾವ. ಹೌದು, ಕ್ವಾಂಟಿಟಿ ಅಡ್ಜೆಕ್ಟಿವ್. ಹೌದು ಹೌದು, ನಂಬರ್ ಅಡ್ಜೆಕ್ಟಿವ್ ಬಂದಂಗೆ ಕ್ವಾಂಟಿಟಿ ಯಾವ ಪ್ರಮಾಣದಲ್ಲಿ ಡ್ಯಾಮೇಜ್ ಆಯಿತು, ವ್ಯಾಪಕವಾಗಿ ಡ್ಯಾಮೇಜ್ ಆಯಿತು, ಬೃಹದಾಕಾರ, ಹೇಳಕ್ಕಾಗಲ್ಲ ಆ ಥರ ಡ್ಯಾಮೇಜ್ ಆಯಿತು. ಎಕ್ಸ್ಟೆನ್ಸಿವ್. ಹೌದು, ನಾವು ಅಡ್ಜೆಕ್ಟಿವ್ ಅನ್ನ ಹಾಕ್ಲೇಬೇಕು, ವರ್ಬ್ ಹಾಕಕ್ ಬರೋದಿಲ್ಲ. ನೆಕ್ಸ್ಟ್ ವರ್ಬ್, ಇನ್ನೊಂದು ವರ್ಬ್ ಇದೆಯಲ್ಲ, ಹೆಂಗ್ ಹಾಕ್ತೀರಿ ನೀವು? ಆಲ್ರೆಡಿ ವರ್ಬ್ ಇದೆಯಲ್ಲ. ಈಸಿ ಇದು, ಇದನ್ನ ಭಾಳ ಇದಲ್ಲ ಅವ್ರು ಅರ್ಥ ಮಾಡ್ಕೊಂಡು. ನನಗಂತೂ ಇವತ್ತು ಇದು ಕ್ಲೀನಾಗಿ ಅರ್ಥ ಆಯ್ತು. ಅವತ್ತು ನಾನು ಸುಮ್ಮನೆ ಇದು ಎಕ್ಸ್ಟೆನ್ಸಿವ್ ಅಂತ ಅನ್ಕೊಂಡಿದ್ದೆ. ನೀವು ಇನ್ನೊಂದು ಈಸಿಯಾಗಿ ಹೇಳ್ತೀನಿ ನೋಡಿ ನಿಮಗೆ. ನಿಮಗೆ ಅದಕ್ಕೆ ಟ್ರೀ ಡಯಾಗ್ರಾಮ್ ಬೇಕು ಅಂತೇಳಿ. ಏನೋ ಲಿಂಗ್ವಿಸ್ಟಿಕ್ಸಲ್ಲಿ ಟ್ರೀ ಡಯಾಗ್ರಾಮ್ ಇದೆ. ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಎರಡು, ಆಯಿತಾ? ಒಂದು NP ಅಂತ ಹೇಳಿ ನೌನ್ ಫ್ರೇಜು, ಇನ್ನೊಂದು ವರ್ಬ್ ಫ್ರೇಜ್ ಅಂತ ಹೇಳಿ. ಇದು ಗೊತ್ತಿದ್ರೆ ವರ್ಬ್ ಫ್ರೇಜು, ನೌನ್ ಫ್ರೇಜಸ್ ನೀವು ಹೇಳಿದ್ರಲ್ಲ ಫ್ರೇಜಸ್, ಅದು ಈಸಿ. ಇನ್ನು ನೌನ್ ಫ್ರೇಜಲ್ಲಿ ನಾವು ಎರಡು, ಒಂದು ಡಿಟರ್ಮೈನರ್ ಬರುತ್ತೆ, ಇಲ್ಲಿ ಆರ್ಟಿಕಲ್ಸ್ಗಳು ಬರ್ತವೆ, ಪೊಸೆಸಿವ್ ಮಾರ್ಕರ್ ಬರ್ತವೆ, ಇಲ್ಲಿ ನೌನ್ ಬರುತ್ತೆ, ಆಯಿತಾ? ವರ್ಬ್ ಫ್ರೇಜಲ್ಲಿ ವರ್ಬು ಬರುತ್ತೆ. ನೀವು ಟೆನ್ಸಸ್ ಕೂಡ ಈಸಿ ನಿಮಗೆ ಇಲ್ಲಿ ಹೇಳಲಿಕ್ಕಿದೆ. ES ನಿಮಗೆಲ್ಲ ಕನ್ಫ್ಯೂಸ್ ಇರ್ತದೆ ಹುಡುಗರಿಗೆ. ಆಮೇಲೆ ಈಜ್ ಯಾವಾಗ ಹಾಕಬೇಕು ಅವೆಲ್ಲ ಭಾಳ ಈಸಿ. ಇಲ್ಲಿ ಪ್ರಿಪೋಸಿಷನಲ್ ಫ್ರೇಜ್ ಬರುತ್ತೆ ಅಥವಾ ಹೌದು, ಭಾಳ ಈಸಿ. ಇಲ್ಲಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್, ದ ಕ್ಯಾಟ್ ಸಿಟ್ಸ್ ಆನ್ ದ ಟೇಬಲ್. ಒಂದು ಸುಮ್ಮನೆ ಒಂದು ವರ್ಡ್, ಆಯಿತಾ? ಇಲ್ಲಿ ಇದು ಮತ್ತೆ ಇದು ಪ್ರಿಪೋಸಿಷನ್ ಫ್ರೇಸ್, ಇದು ಮತ್ತೆ NP ಕೆಳಗಡೆ ನಾವು ಏನು ಮಾಡಿದ್ವಿ, ಒಂದು ಡಿಟರ್ಮೈನರ್, ಒಂದು ಇದು ಬಂದು ಭಾಳ ಈಸಿ ಇದು ಗೊತ್ತಾಗ್ಬಿಟ್ರೆ ಇಂಗ್ಲೀಷ್ ಅಷ್ಟು ಡೆಡ್ ಈಜಿ ಯಾವ ಲ್ಯಾಂಗ್ವೇಜು ಇಲ್ಲ. ಇಲ್ಲಿ ಏನು ಮಾರ್ಫೋಫೋನಿಮಿಕ್ಸ್ ಇಲ್ಲ, ಸಂಧಿ ಇಲ್ಲ, ಸಮಾಸ ಇಲ್ಲ, ಕನ್ನಡದ ಥರ ಭಾಳ ಈಜಿ ಇಂಗ್ಲೀಷು. ಅಕ್ಷರಗಳು ಕಡಿಮೆ, ಈಸಿ. ಮತ್ತೆ ಇವೆಲ್ಲ ಅವರಿಗೆ ಗ್ರಾಮರ್ ಕ್ಲಾಸಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಹೇಳೋಣ ಅವರಿಗೆ. ಜಸ್ಟ್ ಇದನ್ನು ಸ್ವಲ್ಪ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಆಯ್ತು, ಅಂದ್ರೆ ಇಲ್ಲಿ ನೋಡಿ, ಮಿಸಸ್ ಲತಾ ಈಸ್ ಎ ಟೀಚರ್. ನಿಮಗೆ ಇಲ್ಲೇ ಗೊತ್ತಾಗುತ್ತೆ, ಭಾಳ ಈಸಿ. ಈಸ್ ಪ್ರೆಸೆಂಟಲ್ಲಿದೆ, ಸಿಂಪಲ್ ಪ್ರೆಸೆಂಟಲ್ಲಿದೆ. ನೀವು ಏನು ನೋಡಬೇಡ್ರಿ, ಪ್ರೆಸೆಂಟಲ್ಲಿದೆ. ಮಿಸಸ್ ಲತಾ ಅನ್ನೋಳು ಸಿಂಗ್ಯುಲರು ಅಲ್ವಾ? ಸಬ್ಜೆಕ್ಟ್ ಇನ್ ಸಿಂಗ್ಯುಲರ್, ಹೌದಲ್ಲ? ಸಬ್ಜೆಕ್ಟ್ ಇನ್ ಸಿಂಗ್ಯುಲರ್. ಟೀಚರ್ ವಿ ನೀಡ್ ನಾಟ್ ಟು ವರಿ ಅಬೌಟ್, ವಿ ಆರ್ ಓನ್ಲಿ ಹ್ಯಾವ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆಯಿತಾ? ಸಬ್ಜೆಕ್ಟು ಮತ್ತು ವರ್ಬು ಅಗ್ರಿಮೆಂಟ್ ಆಗಬೇಕು, ಭಾಳ ಮುಖ್ಯವಾಗಿ. ಭಾಳ ಈಸಿ ಇದು. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಆಯಿತಾ? ಸಿಂಗ್ಯುಲರ್, ವಿ ನೀಡ್ ಟು ಆಡ್ S or ES ಅಲಾಂಗ್ ವಿತ್ ದ ವರ್ಬ್, ಈಸ್ ಕಾಲ್ಡ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್.
ಇಲ್ಲೂ ಅಷ್ಟೇ ನೋಡಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ ಅದಕ್ಕೆ ಈಸ್ ಹಾಕ್ತೀನಿ, ಪ್ಲೂರಲ್ ಇದ್ದಿದ್ರೆ ಆರ್ ಹಾಕ್ತಿದ್ದೆ ಅಲ್ವಾ. ಇಲ್ಲೇ ಇದೆ, ನಿಮಗೆ ಈಸಿಯಾಗಿ ಸಿಗುತ್ತೆ, ಪ್ರೆಸೆಂಟಲ್ಲಿ ಇದೆ ಅನ್ನೋದನ್ನು ಈಸಿ ಹೇಳ್ತಾ ಇದೆ. ಹಾಗಾಗಿ ಮಿಸಸ್ ಲತಾ ಈಸ್ ಎ ಟೀಚರ್, ಫುಲ್ ಸ್ಟಾಪ್. ಶಿ ಡ್ಯಾಶ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ನೌ. ನೌ ಈಸ್ ಅನದರ್ ಆಸ್ಪೆಕ್ಟ್ ವಿಚ್ ಈಸ್ ಗೋಯಿಂಗ್ ಟು ಟೆಲ್ ಯು ದಟ್ ದಿಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟಲ್ಲಿ ಇದೆ ಅಂತೇಳಿ ನಿಮಗೆ ಇನ್ನೂ ಹಿಂಟ್ ಬೇಕಂದರೆ ಈ ನೌ ಈಗ ಅಂದರೆ ಪ್ರೆಸೆಂಟ್ ಅಲ್ವಾ. ಇದನ್ನು ಇಟ್ಕೊಳ್ಳೋದು, ಇಲ್ಲಿ ಸಬ್ಜೆಕ್ಟ್ ಏನಿದೆ ಸಿಂಗ್ಯುಲರ್ ಇದೆ ಅಲ್ವಾ, ಶಿ ಇದೆ, ಹಿ ಶಿ ಇಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳು, ದೇ ಮಾತ್ರ ಪ್ಲೂರಲ್. ಫಸ್ಟ್ ಪರ್ಸನಲ್ಲಿ ಐ ಸಿಂಗ್ಯುಲರ್, ವಿ ಪ್ಲೂರಲ್, ಸೆಕೆಂಡ್ ಪರ್ಸನ್ ಯು ಆಬ್ಜೆಕ್ಟ್, ಯು ಪ್ಲೂರಲ್ಲು ಇರ್ಬೋದು, ಅದು ಸಿಂಗ್ಯುಲರು ಇರ್ಬೋದು. ಯು ಫಾರ್ ಯು ಆಲ್ ಅಲ್ವಾ, ಯು ಫಾರ್ ಯು ಫಾರ್ ಆಲ್ ದ ಥಿಂಗ್ಸ್, ಎಲ್ಲದಕ್ಕೂ ಇವನೇ ಅದು. ಹಾಗಾಗಿ ಅದನ್ನು ನಾವು ತಲೆಗೆ ಇಲ್ಲಿ ನೋಡಿ, ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರು, ಅದರ ಜೊತೆಗೆ ಈಸ್ ಹಾಕಬೇಕು, ಖಂಡಿತ ಹಾಕಬೇಕು, ಸಿಂಗ್ಯುಲರ್ ಅಲ್ಲ. ಶಿ ನೋಡಿ, ಈಸ್ ಇದೆಯಾ ನಮಗೆ, ಇದೆ. ವಾಸು ಪಾಸ್ಟ್ ಟೆನ್ಸ್ ಅಲ್ಲ, ನೋವು ಇದೆ, ಪಾಸ್ಟ್ ಇಲ್ಲೇ ಹೊಡೆದೋಯ್ತು. ಈ ನೋವು ನೋಡಿದ್ರೆ ಇದನ್ನು ಡಿಲೀಟ್ ಮಾಡಿಬಿಡ್ಬೇಕು. ನೋ ಅಂದರೆ ವಾಸ್ ಡಿಲೀಟ್ ಆಯಿತು, ಇಲ್ಲಿ ಈಸ್ ಇರೋದ್ರಿಂದ ಆರ್ ಡಿಲೀಟ್ ಆಯಿತು. ಈಸ್ ಇದ್ರೆ ಈಸಿ ತಗೋಬೇಕು. ಹೌದು. ವರ್ ಇಲ್ಲ, ವರ್ ಯಾಕಂದರೆ ಪಾಸ್ಟ್ ಟೆನ್ಸ್ ಎಲ್ಲಿದೆ ನಮ್ಮಲ್ಲಿ, ನೋವು ಇದೆ ಅಲ್ಲ ಇಲ್ಲೇ, ಇದು ಡಿಲೀಟ್ ಆಯಿತು. ಇದು ಮೊದಲೇ ಡಿಲೀಟ್ ಆಗಿಬಿಡುತ್ತೆ. ಇದ್ರ ಮಧ್ಯೆ ನಿಮಗೆ ಕನ್ಫ್ಯೂಷನ್ ಇರೋದು ಯಾಕೆ ಅಂದರೆ ಆರ ಈಸ ಸಿಂಗ್ಯುಲರಾ ಪ್ಲೂರಲ್ಲ, ಇದು ಸಿಂಗ್ಯುಲರ್ ಈಸ್ ಹಾಕಿ, ಪ್ಲೂರಲ್ಲ ಅವೆಲ್ಲ ಬಂತು, ನಮಗೆ ಆರ್ ಅವೆಲ್ಲ ಬರ್ತಾವೆ. ಡೈರೆಕ್ಟ್ ಸಿ ಇರೋದ್ರಿಂದ ಹೊಡಿ ಅಲ್ಲಿಗೆ ನೀವು ಹೇಳ್ತಿರಲ್ಲ. ಇದು ನೋಡಿ, ಇಫ್ ಬ್ರೇಕ್ ಡೌನ್ ಮೀನ್ಸ್ ಸ್ಟಾಪ್ ವರ್ಕಿಂಗ್. ಬ್ರೇಕ್ ಡೌನ್ ಅಂದರೆ ಏನು, ಕೆಲಸನ ನಿಲ್ಲಿಸ್ಬಿಡೋದು ಮಾಡಿದೆ. ದ ವರ್ಡ್ ಬ್ರೇಕ್ ಇನ್ ಅಂದರೆ ಏನು ಅಂತ ಹೇಳಿ ಕೇಳೋಣ, ಈಸಿ. ಇಲ್ಲಿ ನಿಮಗೆ ಫ್ರೇಸಲ್ ವರ್ಡ್ ಬಗ್ಗೆ ಗೊತ್ತಿದ್ದು. ಫ್ರೇಸಲ್ ವರ್ಡ್ ಅಂದರೆ ಏನು, ಎರಡು ವರ್ಡ್ಗಳು ಸೇರಿಬಿಟ್ಟು ಏನಾಗ್ತವೆ, ಐದರ್ ಇಟ್ ಕುಡ್ ಬಿ ಅಡ್ಜೆಕ್ಟಿವ್ ಆರ್ ಪ್ರಿಪೋಸಿಷನ್ ಆರ್ ಅಡ್ವರ್ಬ್, ಇಸಂಟ್ ಇಟ್. ಈ ಟೂ ವರ್ಡ್ಸ್ ಕಮ್ ಟುಗೆದರ್ ಅಂಡ್ ಫಾರ್ಮ್ ಎ ಸಿಂಗಲ್ ಯೂನಿಟ್. ಮಲ್ಟಿಪಲ್ ವರ್ಡ್ ಕಮ್ ಟುಗೆದರ್ ಟು ಫಾರ್ಮ್ ಎ ಸಿಂಗಲ್ ಯೂನಿಟ್ ಕಾಲ್ಡ್ ಫ್ರೇಸಲ್ ವರ್ಡ್. ಈಸಿ. ಎರಡು ಪದಗಳು ಸೇರಿ ಅದು ಹೊಸ ಅರ್ಥನ ಕೊಡುತ್ತೆ, ಹೊಸ ಅರ್ಥವನ್ನು ನೀಡ್ತಕ್ಕಂಥ ಕೆಲಸವನ್ನು ನೀವು ಮಾಡುತ್ತೆ. ಎರಡು ವರ್ಡ್ಗಳು ಬಂದುಬಿಟ್ಟು ಅವು ಅಚಾನಕ್ ಅದು ಬೇರೆ ನೋಡಿ. ಬ್ರೇಕ್ ಅಂದರೆ ಬೇರೆ ಅರ್ಥ ಇಲ್ಲಿ. ಬ್ರೇಕ್ ಡೌನ್ ಅಂದ್ರೆ ಎರಡು ಪದಗಳು ಸೇರಿ ಒಂದು ಹೊಸ ಅರ್ಥನ ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ ಕೆಲಸನ ನಿಲ್ಲಿಸು ಅಂತ. ಹೌದು. ಅದೇ ಪದದಲ್ಲಿ ಇರ್ತಕ್ಕಂಥ ಬ್ರೇಕ್ ಇನ್ ಅನ್ನೋದು ಏನನ್ನ ಸೂಚಿಸುತ್ತೆ. ಹೌದು ಹೌದು, ಅಷ್ಟೇ ಕೇಳ್ತಿರೋದು. ಇದೇ ಎರಡು ಬೇಕಾದ್ರೆ ಇವು ಎರಡನ್ನು ಬೇರೆ ಬೇರೆ ವರ್ಡ್ ಮಾಡಿ ಅದು ಬೇರೆ ಅರ್ಥ ಕೊಡುತ್ತೆ. ಬ್ರೇಕ್ ಅಂದ್ರೆ ಮುರಿಯೋದು, ಡೌನ್ ಅಂದ್ರೆ ಕೆಳಗಡೆ ಬರೋದು. ಇದು ಎರಡು ಸೇರಿಬಿಟ್ಟೆ ಅಂದ್ರೆ ಸ್ಟಾಪ್ ವರ್ಕಿಂಗ್, ಬ್ರೇಕ್ ಡೌನ್. ಹೊಸ ಅರ್ಥ ನೀಡ್ತಾ ಇದೆ ಎರಡು ಸೇರಿಬಿಟ್ಟು. ಕೆಲಸ ನಿಲ್ಲಿಸ್ಬಿಡೋದು, ಕೆಲಸನ ನಿಲ್ಲಿಸ್ಬಿಡೋದು ಅಂತ, ಕೆಲಸ ನಿಲ್ಲಿಸ್ಬಿಡೋದು ಅಂತ ಹೇಳಿ. ಇದು ಬರೇ ಬ್ರೇಕ್ ಅಂದ್ರೆ ನಿಲ್ಸೋದು. ಇದೇ ಅರ್ಥದಲ್ಲಿ ಬ್ರೇಕ್ ಇನ್ ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು, ಮ್ಯಾಚ್ ಆಗತ್ತೆ ಅಂತ ನೋಡ್ಬೇಕು. ಎಂಡ್ ಎ ಮ್ಯಾರೇಜ್ ಅಂತೂ ಅಲ್ಲ. ಮ್ಯಾರೇಜ್ ಎಂಡ್ ಆಗೋದು ಅಂದ್ರೆ ಏನು ನಿಮಗೆಲ್ಲರಿಗೂ ಗೊತ್ತು, ಡೈವರ್ಸ್ ಅಲ್ವಾ, ಬ್ರೇಕಪ್. ದಿಸ್ ಈಸ್ ಕಾಲ್ಡ್ ಬ್ರೇಕಪ್. ಇದರ ಎಕ್ಸಾಕ್ಟ್ ಇದೇನು ಮೀನಿಂಗು, ಬ್ರೇಕಪ್. ಹೌದಾ ಅಲ್ಲ, ಮೇಲ್ಗಡೆ ಆಯ್ತಾ, ಅದು ಬೇರೆ ಅರ್ಥ, ಬ್ರೇಕ್ ಅಂದ್ರೆ ಬೇರೆ. ಎರಡೂ ಸೇರಿಬಿಟ್ಟು ಹೊಸ ಅರ್ಥ ಇದೆ, ಡೈವರ್ಸ್ ಅನ್ನೋ ಇದು ಮಾಡ್ತಾ ಇದೆ. ಆಮೇಲೆ ಎಂಟರ್ ಇಲ್ಲಿಗಲಿ, ದಿಸ್ ಈಸ್ ದ ರೈಟ್ ಆನ್ಸರ್. ಆಯ್ತಾ, ಬ್ರೇಕ್ ಇನ್ ಮುರಿಬೇಕು. ಹೌದು, ಇಲ್ಲಿಗಲಿ ನೀವೇನೋ ಯಾರ್ದೋ ಮನೆ ಬೈ ಫೋರ್ಸ್ ವಿ ಆರ್ ಗೋಯಿಂಗ್ ಟು, ಅಥವಾ ಎಂಟರ್ ಇಂಟು ಸಂಬಡಿ. ಇಫ್ ಇದನ್ನೇನಾದ್ರು ಮಾಡಿದರೆ ನಿಮಗೆ ಕಾನೂನಲ್ಲಿ ಎಂಟರ್ ಏನೋ ಇಲ್ಲೀಗಲ್ ಆಗಿ ಏನಾದ್ರು ನೀವು ಇದು ಮಾಡಿಬಿಟ್ರೆ, ಬ್ರೇಕಿನ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಕಾನೂನಲ್ಲಿ ಒಳಗೆ ಹಾಕ್ಬಿಡ್ತಾರೆ. ಬಿಕಾಸ್ ದಿಸ್ ಇಸ್ ಎ ಟ್ರೆಸ್ ಪಾಸ್ ಕೇಸ್. ಯಾರ್ದೋ ಜಮೀನಲ್ಲಿ ಯಾರ್ದೋ ಮನೆಯಲ್ಲಿ ನೀವು ಬ್ರೇಕಿನ್ ಅಂತ ಹೇಳ್ಬಿಟ್ಟು ಒಳಗಡೆ ನುಕ್ಕಿದ್ರೆ ಏನರ್ಥ? ನಿಯಮ ಇರುತ್ತೆ, ಆ ನಿಯಮನ ಮುರಿದು ಒಳಗಡೆ ಬರೋದು, ಎಂಟರ್ ಇಲ್ಲಿಗಲಿ. ಕಾನೂನಾತ್ಮಕವಾಗಲ್ಲ. ಏನೋ ಇದೆ ಮುರ್ಕೊಂಡು ಎಂಟರ್ ಇಲ್ಲಿಗಲಿ ಅಂತ ಹೇಳಾಗುತ್ತೆ. ಈಗ ಬ್ರೇಕ್ ಎ ಪೈಪ್ ಟು ಲೀವ್ ಸಮಥಿಂಗ್ ಅಂದ್ರೆ, ಬ್ರೇಕ್ ಎ ಪೈಪ್ ಅಂದ್ರೆ ಸ್ಪೆಸಿಫಿಕ್ ಆಗಿ, ಇಸಂಟ್ ಇಟ್, ವಿ ಕ್ಯಾನ್ ಏಬಲ್ ಟು ಲುಕ್ ಅಟ್ ದಟ್ ಸಮಥಿಂಗ್ ಯು ಕ್ಯಾನ್ ಲಿಟರಲಿ ಆಕ್ಷನ್ ವಿ ಕ್ಯಾನ್ ಏಬಲ್ ಟು ಡೂ ಅಷ್ಟೇ. ಕೆಲವೊಂದನ್ನು ಬ್ರೇಕ್ ಎ ಪೈಪ್ ಅಂದರೆ ಈ ಲಿಟರಲಿ ಸಮ್ ಆಕ್ಷನ್ಸನ್ನು ಮಾಡಲಿಕ್ಕೋಸ್ಕರ ಆಯಿತಾ ನಾವೇನು ಮಾಡ್ತೀವಿ ಅದನ್ನು ಇದು ಮಾಡ್ತೀವಿ ಅಷ್ಟೇ. ಅದನ್ನು ಬ್ರೇಕ್ ಎ ಪೈಪ್ ಏನು ಅದು ಮುರಿಯೋದಲ್ಲ, ಬ್ರೇಕ್ ಸಮಥಿಂಗ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ. ಮುಂದೆ ನಡೀತಕ್ಕಂಥದ್ದನ್ನು ನಾನು ಏನು ಮಾಡೋದು ನಿಲ್ಲಿಸೋದು ಅಂತೇಳಿ ಆಗುತ್ತೆ ಅಷ್ಟೇ. ನಾಟ್ ಎ ಸ್ಪೆಸಿಫಿಕ್, ಒಂದು ಸ್ಪೆಸಿಫಿಕ್ ಆಗಿರಲ್ಲ, ಏನೋ ಎಲ್ಲೋ ಒಂದು ಕಡೆ ಟ್ರೆಡಿಷನಲ್ ಮಾತಾಡ್ತಿರ್ತೀವಿ, ಅಲ್ಲಿಂದ ಹೊರಗೆ ಹೋಗ್ಬೇಕು ಅನಿಸುತ್ತೆ, ಐ ಬ್ರೇಕ್ ಎ ಪೈಪ್, ಐ ಡೋಂಟ್ ವಾಂಟ್ ಟು ಇಂಟ್ರೆಸ್ಟ್ ಎನಿಥಿಂಗ್ ಎಲ್ಸ್ ಅಂತ ಬ್ರೇಕಪ್ ಬ್ರೇಕ್ ಎ ಪೈಪ್. ಹಾಂ,
ಇದು ಬ್ರೇಕ್ ಟು ಲೀವ್ ಸಮಥಿಂಗ್ ಅಂದರೆ ಬಿಟ್ಬಿಡೋದು ಅಷ್ಟೇ. ವಿ ಕ್ಯಾನ್ ಏಬಲ್ ಟು ಲೀವ್ ದ ಸ್ಪೇಸ್ ಆ್ಯಂಡ್ ಗೋ ಸಮ್ವೇರ್ ಎಲ್ಸ್, ಹೋಗ್ಬಿಡೋದು, ಬಿಟ್ಟೇ ಹೋಗ್ಬಿಡೋದು. ಇಂಟರ್ ಇಲ್ಲಿಗಲಿ ಇಸ್ ದ ರೈಟ್ ಆನ್ಸರ್. ಚೆನ್ನಾಗಿದೆ. ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿ ಇನ್ ಕ್ಲಾಸ್ ರೂಮ್ ಫೆಸಿಲಿಟೀಸ್. ಅಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಟೀಚರ್ ಸ್ಟೋರಿನ ಟೆಲ್ ಮಾಡ್ತಾನೆ, ಹೇಳ್ತಿದ್ದಾನೆ. ಹೌದು, ಅದಕ್ಕೆ ಸಂಬಂಧಪಟ್ಟಂತದ್ದು ಈ ಕೆಳಕಂಡ ಟೀಚಿಂಗ್ ಟೆಕ್ನಿಕ್ ಯಾವುದು ನಿಮಗೆ ಶೂಟ್ ಆಗುತ್ತೆ ಅಂತ ಹೇಳಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಲಿಂಗ್ವಿಸ್ಟಿಕ್ಸ್ ಅಂಡ್ ಪೆಡಗಾಜಿ ಎಲ್ಲಿ ಬರುತ್ತೆ ನಿಮಗೆ. ಇದು ಬಹಳ ಈಸಿ ಇದು, ಆಯ್ತಾ. ಇಂಟ್ರಾಕ್ಟಿವ್ ಟೀಚಿಂಗ್, ಯಾಕಂದ್ರೆ ನೀವು ಹೇಳ್ದಂಗೆ ಏನೋ ಒಬ್ಬ ಹುಡುಗನಿಗೆ ಸ್ಟೋರಿ ಹೇಳ್ತಾ ಇದ್ದೀರಿ ಅಂದರೆ ನೀವು ಅವನನ್ನು ಏನು ಮಾಡ್ತಾ ಇದ್ದೀರಿ, ಆಕ್ಟಿವ್ ಆಗಿ ಮಾಡ್ತಾ ಇದ್ದೀರಿ ಅವನನ್ನು. ಯು ಆರ್ ಗೋಯಿಂಗ್ ಟು ಮೇಕ್ ಹಿಮ್ ಇಂಟ್ರಾಕ್ಟಿವ್. ನಿಮಗೆ ಪ್ರಶ್ನೆ ಕೇಳಬೇಕು, ಹೌದಾ, ಅವ್ನು ಹೇಳ್ತಾರೆ ಹೌದು ಹೌದು ಅಂತ ಹೇಳ್ತಿದ್ರು. ಕತೆ ಅಂದ ತಕ್ಷಣ ನಮ್ಗೆ ಏನಾಗ್ಬಿಡೋದು, ಆಕ್ಸಿಜನ್ ಹಿಂಗಿಟ್ಟು ಒಂಥರ ಖುಷಿ ಖುಷಿಯಾಗಿ ಕೂಡ್ತಾ ಇದ್ವಿ. ಕೆಲವು ಲೆಟರ್ಗಳು ಹಿಂಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಇನ್ನೊಂದು ಕನ್ಸ್ಟ್ರಕ್ಟಿವಿಸಮ್ ಇನ್ ಎ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸಸ್ ಆನ್ ಅಂತ ಇದೆ. ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸಸ್ ಆನ್ ಅಂದರೆ ಕನ್ಸ್ಟ್ರಕ್ಟಿವ್ ಅಂದರೆ ಒಂದನ್ನು ರೂಪುಗೊಳಿಸೋದು ಅಂತೇಳಿ, ಕಟ್ಟೋದು ಅಂತಾರಲ್ಲ, ಕಟ್ಟೋದು ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಏನನ್ನ ಫೋಕಸ್ ಮಾಡುತ್ತೆ ಅಂತ ಹೇಳಿ ಈಸಿಯಾಗಿ. ಏನೋ ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಡ್ಜಾ ದ ರೋಲ್ ಆಫ್ ಇನ್ವಿಟೇಷನ್. ಖಂಡಿತವಾಗ್ಲೂ ರೋಲ್ ಆಫ್ ಇನ್ವಿಟೇಷನ್ ಇರೋದಿಲ್ಲ. ನೀವು ಕಟ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಸ್ವಂತಿಕೆ ಖಂಡಿತ ಇರುತ್ತೆ. ಆಲ್ವೇಸ್ ಬಿ ಯು ಆರ್ ಇಂಡಿಪೆಂಡೆಂಟ್, ದೋ ಯು ಆರ್ ಮೇಕಿಂಗ್ ವಾಟ್ ಈಸ್ ದ ಸೇಮ್ ಥಿಂಗ್ ವಿಚ್ ಯು ಹ್ಯಾವ್ ಆಲ್ರೆಡಿ ಡನ್. ಸಮುದ್ರಗುಪ್ತ ಹೇಳ್ತಾನಲ್ಲ ಅವನು, ವಾಟ್ ಈಸ್ ರಿಸರ್ಚ್ ಡೂಯಿಂಗ್ ವಿಸಿಟಿಂಗ್ ದ ಸೇಮ್ ಥಿಂಗ್ ಬಟ್ ಹ್ಯಾಪನ್ಸ್ ಇನ್ ಎ ನ್ಯೂವರ್ ವೇ. ಅಷ್ಟೇ, ಹೊಸದಾಗಿ ರೂಪುಗೊಳ್ಳುತ್ತದು. ನೀವು PhD ಆಗಿರ್ಬೋದು, ಮನೆ ಕಟ್ಟಬೇಕಾದ್ರೆ ನಿಮ್ಮದೇ ರೀತಿ ಮನೆ ಕಟ್ಟೋದಿರುತ್ತೆ. ನೀವು ಪಾಠ ಮಾಡಿ, ನಾನು ಸೇಮ್ ಪಾಠ ಮಾಡ್ತಾ ಇದ್ದೀವಿ, ಒಂದು ಜ್ಞಾನದ ಮಟ್ಟವನ್ನ ಕಟ್ತಾ ಇದೀವಿ ಅಂದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಏನೇ ರೈಟ್ ಅನ್ಸುತ್ತೆ. ಯಾಕಂದ್ರೆ ಎಂಗೇಜಿಂಗ್ ಲರ್ನರ್ಸ್, ಹೌದೌದು, ಮೆಮೊರೈಸಿಂಗ್ ಗ್ರಾಮರ್ ರೂಲ್ಸ್ ಅಲ್ಲ, ಹೌದು, ಇದೇ ಸರಿ. ಇರೋ ನಾಲೆಡ್ಜ್ ಅಂತ ತಗೊಂಡು ನಾವು ಒಂದು ದೊಡ್ಡ ಆಸೆಯಿಂದ ವಿದ್ಯಾರ್ಥಿ ಭವಿಷ್ಯವನ್ನ ಕಟ್ಲಿಕ್ಕೆ ಪ್ರಯತ್ನ ಪಡ್ತಿದೀವಿ ಅಂತಕ್ಕಂಥದಕ್ಕೆ ಈ ಕನ್ಸ್ಟ್ರಕ್ಟಿವಿಸಮ್ ಅಂತಕ್ಕಂಥದ್ದು ಫೋಕಸ್ ಮಾಡಿ, ಖಂಡಿತ ಫೋಕಸ್. ನೆಕ್ಸ್ಟ್ ರಾಜಸ್ಥಾನದ ಪ್ರವಾಸ ಮಾಡಿಸೋದು, ರಾಜಸ್ಥಾನದಿಂದ ನೇಪಾಳದ ಪ್ರವಾಸ ಮಾಡಿಸೋದು, ನೇಪಾಳದಿಂದ ಲಂಡನ್ ಪ್ರವಾಸಕ್ಕೆ ತಗೊಂಡೋಗೋದು. ಅವ್ರಿಗೆ ಸಣ್ಣ ಸಣ್ಣ ಪ್ರವಾಸದ ಕಥನಗಳನ್ನು ಹೇಳ್ತಾ ಇಡೀ ಜಗತ್ತೇ ಕನ್ಸ್ಟ್ರಕ್ಟಿವಿಸಮ್ ಮಾಡೋದು. ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್. ಬಹಳ ಸಿಂಪಲ್ ಆಗಿ ಹಿಸ್ಟ್ರಿ ಓದಿಸ್ತಿರಲ್ಲ, ಇತಿಹಾಸ ಕಥೆಗಳ ತರಾನೇ ಹೇಳೋದಲ್ವ ಅವರು. ನಾವೇನ್ ಮಾಡ್ತೀವಿ, 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಭಾರತದ ಇತಿಹಾಸಗಳ ಬಗ್ಗೆ, ಕರ್ನಾಟಕದ ಇತಿಹಾಸ ಹೇಳ್ತೀವಿ. ಸ್ವಲ್ಪ ಈ ಕ್ಲಾಸಸ್ ಜಾಸ್ತಿ ಆದ ಹಾಗೆ ಏನ್ ಮಾಡ್ತೀವಿ, ಭಾರತದ ಇತಿಹಾಸಗಳು ಹೇಳ್ತೀವಿ. ಮತ್ತೆ ಸ್ವಲ್ಪ ಅವನಿಗೆ ಮೆಚ್ಯೂರ್ ಮೈಂಡ್, ಪರಿಪಕ್ವತೆ ಬಂದಾಗ ಜಗತ್ತಿನ ಇತಿಹಾಸವನ್ನು ಹೇಳ್ತೀವಿ. ಇದಕ್ಕೆ ನಾವೇನು ಹೇಳ್ತೀವಿ, ಕನ್ಸ್ಟ್ರಕ್ಟಿವಿಸಮ್. ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್. CC ಸ್ಟ್ಯಾಂಡ್ಸ್ ಫಾರ್, ಇದು ನಮಗೆ ಬರ್ತಾನೆ. CC ಬಾಡಿ ಈಸಿ ಇದೆ, ಬಹಳ ಇಲ್ಲ. ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. CC ಸ್ಟ್ಯಾಂಡ್ಸ್ ಫಾರ್ ನಮ್ಮಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನ, ಸಮಗ್ರ ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. ಹೌದು. ಕಂಟಿನ್ಯೂಯಸ್ ಕಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್. ಏನು ಕಂಟಿನ್ಯೂಯಸ್ ಕಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ, ಮಗು ಏನು ಆ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಆ ಮಗುವನ್ನು ಏನ್ ಮಾಡೋದು, ಮೌಲ್ಯಮಾಪನ ಮಾಡ್ತಾ ಹೋಗೋದು. ಹೆಂಗೆ? ಎಕ್ಸಾಂಪಲ್, ಒಂದು ಪಾಠ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ಪಾಠ ಸ್ಟಾರ್ಟ್ ಆಗಿಂದ ಮಧ್ಯ ಕೊನೆವರೆಗೂ ಮೌಲ್ಯಮಾಪನ ಮಾಡೋದು. ನೆಕ್ಸ್ಟ್ ಇನ್ನೊಂದು ಪಾಠಕ್ಕೆ ಇದಕ್ಕೆ ಲಿಂಕ್ ಮಾಡೋದು, ಈ ಪಾಠ ಸ್ಟಾರ್ಟ್ ಆಗೋದ್ರಿಂದ ಮತ್ತೆ ಕೊನೆವರೆಗೂ ಮೌಲ್ಯಮಾಪನ ಮಾಡೋದು. ಈ ಮಧ್ಯ ಮೌಲ್ಯಮಾಪನ ಏನ್ ಮಾಡ್ತೀವಿ, ಇದಕ್ಕೆ ನಾವೇನು ಕರಿತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಈ ಎಂಡಿಗೆ ಮೌಲ್ಯಮಾಪನ ಮಾಡ್ತೀವಿ, ಇದಕ್ಕೆ ನಾವು ಸಮ್ಮೇಟಿವ್ ಅಸೆಸ್ಮೆಂಟ್. ಈ ಮಧ್ಯ ಏನ್ ಮಾಡ್ತೀವಿ, ಮಧ್ಯ ನಾವು ಪ್ರಾಜೆಕ್ಟ್ ಕೊಡ್ತೀವಿ, ನೆಕ್ಸ್ಟ್ ಕ್ವಿಜ್ಗಳನ್ನ ಅರೇಂಜ್ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ, ಕೆಲವೊಂದು ಕುತೂಹಲ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತೀವಿ, ಹೋಮ್ವರ್ಕ್ ಗಳನ್ನ ಕೊಡ್ತಾ ಹೋಗ್ತೀವಿ. ಇವೆಲ್ಲವೂ ಫಾರ್ಮೇಟಿವ್ ಅಸೆಸ್ಮೆಂಟ್. ನೆಕ್ಸ್ಟ್ ಆ ಪಾಠದ ಕೊನೆಯಲ್ಲಿ ಏನು ಘಟಕ ಪರೀಕ್ಷೆ ಮಾಡ್ತೀವಿ, ಸಮ್ಮೇಟಿವ್ ಅಸೆಸ್ಮೆಂಟ್. ಅಥವಾ ನಾವು ಸೆಮಿಸ್ಟರ್ ಕೊನೆಯಲ್ಲಿ ಏನು ಟೆಸ್ಟ್ಗಳನ್ನ ಮಾಡ್ತೀವಿ, ಸಮ್ಮೇಟಿವ್ ಅಸೆಸ್ಮೆಂಟ್. ಅರ್ಧವಾರ್ಷಿಕ ಸಮ್ಮೇಟಿವ್ ಅಸೆಸ್ಮೆಂಟ್, ವಾರ್ಷಿಕ ಸಮ್ಮೇಟಿವ್ ಅಸೆಸ್ಮೆಂಟ್, ಪ್ರಿಪರೇಟರಿ ಸಮ್ಮೇಟಿವ್ ಅಸೆಸ್ಮೆಂಟ್. ಹೌದಣ್ಣ? ಬಟ್ ಒಂದು ಪಾಠ ಇರಲಿ, ಒಂದು ಸೆಮಿಸ್ಟರ್ನ ಇರಲಿ, ಅಥವಾ ಒಂದು ವಾರ್ಷಿಕ ಪರೀಕ್ಷೆ ಇರಲಿ, ಕೊನೆಯಲ್ಲಿ ಮಾಡ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು ಸಂಕಲನಾತ್ಮಕ ಮೌಲ್ಯಮಾಪನ. ಆ ಒಂದು ಪಾಠದ ಮಧ್ಯೆ ಮಾಡ್ತಾ ಇರತಕ್ಕಂತಹ ಮೌಲ್ಯಮಾಪನ ಏನಿದೆ ಅದಕ್ಕೆ ನಾವು ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದಿಂದ
ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನ ಪ್ರಾರಂಭದಿಂದ ಅಂತ್ಯದವರೆಗೂ ಮಾಡ್ತಕ್ಕಂಥ ಒಂದು ಇವ್ಯಾಲ್ಯೂಯೇಷನ್ ಸ್ಕೀಮ್ಗೆ ನಾವೇನಂತ ಕರಿತೀವಿ CCE ಅಂತ ಕರಿತೀವಿ, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಅರ್ಥ ಆಗಿದೆ ಅಂತ ಅನ್ಕೋತೀನಲ್ಲ? ಓಕೆ, ನೆಕ್ಸ್ಟ್. Classroom transaction in a language class should focus on the development of the receptive skills before the development of the productive skills. This statement is absolutely correct, partial correct, not correct, absolutely not correct. Classroom transaction in a language class definitely should focus on the development of the receptive skills. Receptive skills ಯಾವ್ದು? ಲಿಸ್ನಿಂಗು, ಹೌದಲ್ಲ? ಲಿಸ್ನಿಂಗು, ರೀಡಿಂಗು, ರಿಸೆಪ್ಟಿವ್ ಸ್ಕಿಲ್ಸ್ ಅವು ಡೆವಲಪ್ ಆಗೋದು ಹೆಂಗೆ? ಕ್ಲಾಸ್ ರೂಮಲ್ಲಿ ತಾನೇ, ನೀವು ಕಲಿಸಿದ್ರೆ ತಾನೇ ನಾನು ಕಲಿಯೋಕ್ಕೆ ಸಾಧ್ಯ. ನೋ, ಇಫ್ ಐ ವಾಂಟೆಡ್ ಟು ಓಪನ್ ಮೈ ಮೌತ್ ಐ ಶುಡ್ ಹ್ಯಾವ್ ಪ್ರಯರ್ ನಾಲೆಡ್ಜ್ ರಿಗಾರ್ಡಿಂಗ್ ದಟ್ ಅಲ್ವಾ? ಏನು ಕ್ರಾಶನ್ ಹೇಳ್ದಂಗೆ, ಕ್ರಾಶನ್ ಹೇಳಿದ್ದೇನು ಪೆಡಗಾಜಿಯಲ್ಲಿ ಇದನ್ನೇ ಹೇಳಿದ್ದವನು, ಭಾಳ ಮುಖ್ಯವಾಗಿ ಇದನ್ನೇ ಸ್ಟ್ರೆಸ್ ಮಾಡಿದ್ದವನು ಕ್ರಾಶನ್. ಏನಂತ ಹೇಳ್ದ, ನನಗೆ ಪೂರ್ಣವಾದ ಮಾತನಾಡಬೇಕು ಅಂದರೆ ಮಗು ಏನು ಮಾಡುತ್ತೆ? ಫಸ್ಟ್ ವಾಚ್ ಮಾಡಿ ಕೇಳುತ್ತೆ ಅಲ್ವಾ? ಕೇಳುತ್ತೆ, ನೋಡುತ್ತೆ, ಅದೇ ತಾನೇ ಥರ ಕಲಿಯೋದು. ರಿಸೆಪ್ಟಿವ್ ನಾಲೆಡ್ಜ್ ಇರೋದು ಅದು, ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದು ಕೇಳ್ತಕ್ಕಂಥ, ರಿಸೀವ್ ಮಾಡ್ತಕ್ಕಂಥ ಸ್ಕಿಲ್ ಇಂದ ಆಮೇಲೆ ಪ್ರೊಡಕ್ಟಿವಿಟಿ ಸ್ಕಿಲ್ ಏನಾಗುತ್ತೆ? ಡೆವಲಪ್ ಆಗುತ್ತೆ. ಖಂಡಿತ ಅಬ್ಸಲ್ಯೂಟ್ಲಿ ಕರೆಕ್ಟ್. ಹೌದು, 100% ಕರೆಕ್ಟ್. ಅದಿಲ್ಲ ಅಂದ್ರೆ ಮತ್ತೆ ಹೆಂಗಾಗತ್ತೆ? ರಿಸೆಪ್ಟಿವ್ ಸ್ಕಿಲ್ ಇಲ್ಲ ಅಂದ್ರೆ ಆ ಮಗು ನಾವ್ ಏನ್ ಹೇಳಿದ್ರು ಅದು ಸ್ವೀಕಾರನೇ ಮಾಡ್ತಾ ಇಲ್ಲ ಅಂದ್ಮೇಲೆ ಮತ್ತೆ ಪ್ರಾಡಕ್ಟ್ ಇನ್ ಬಯಸಕ್ಕಾಗತ್ತೆ. ಆ ಮಗುವಿಂದ ಇನ್ಪುಟ್ ಇಲ್ಲ ಅಂದ್ರೆ ಔಟ್ಪುಟ್ ಕೊಡಕ್ ಸಾಧ್ಯ. ಕಂಪ್ಯೂಟರ್ ಇದ್ದಂಗೆ ನಾವ್ ಏನ್ ಇನ್ಪುಟ್ ಕೊಡ್ತೀವಿ, ರಿಸೀವ್ಡ್ ಮಾಡಿದಾಗ ನಮಗೆ ಔಟ್ಪುಟ್ ಸಿಗುತ್ತೆ. 100%. ಫಸ್ಟ್ ಇನ್ಪುಟ್ ಅನ್ನ ಕೊಟ್ಟು ಅವನಿಗೆ ರಿಸೆಪ್ಟಿವ್ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿ ಅವನಿಂದ ಪ್ರಾಡಕ್ಟ್ ಅನ್ನ ನಾವು ಬಯಸ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕರೆಕ್ಟ್. ನೆಕ್ಸ್ಟ್, ವೆನ್ ಎ ಟೀಚರ್ ಯೂಸಸ್ ರಿಯಾಲಿಯಾ in the language class, it means that she is bringing real life situation to communication, realistic target and objective for achievement, real object as a teaching aids, real activities for the students. ಏನಂತ ಹೇಳ್ಬೋದು ರಿಯಾಲಿಯಾ ಬಗ್ಗೆ? ನೀವು ರಿಯಾಲಿಯಾ ಅಂದರೆ ಏನು ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಬಹಳ ಮುಖ್ಯವಾದ ಅಂಶಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇನ್ ಲ್ಯಾಂಗ್ವೇಜ್ ಕ್ಲಾಸ್ ಯು ಏಬಲ್ ಟು ಸಿ ದಟ್ ಟೀಚಿಂಗ್ ಏಡ್ಸ್ಗಳನ್ನು ನೋಡ್ತೀವಿ ನಾವು, ಆಯಿತಾ? ವಾಟ್ ಈಸ್ ದಟ್? ರಿಯಲ್ ಆಬ್ಜೆಕ್ಟ್ ಅನ್ನು ತೊಗೊಂಡು ಹೋಗ್ತೀರಾ ನೀವು. ಈ ಸೈನ್ಸವ್ರು ನೀವು ಭಾಳ ಈಸಿ, ನೀವು ಇದನ್ನೆಲ್ಲ ನೀವೇ ನಮ್ಗೆ ಹೇಳ್ಬೇಕಾಗತ್ತೆ ನೋಡಿ. ಈ ನಿಮಗೆ ಎರೆಹುಳ ಅಂತೇಳಿ ಕಿವಿಯಲ್ಲಿ ಸುಮ್ಮನೆ ಹೇಳೋದಕ್ಕೂ ನೀವು ತೋರಿಸೋದಕ್ಕೂ ಅದು ಮುಟ್ಟಿ ತೋರಿಸೋದಕ್ಕೂ ವ್ಯತ್ಯಾಸ ಇದೆ, ಹೌದಾ ಅಲ್ಲ? ರಿಯಾಲಿಯಾ ಅಂದರೆ ಅದು ರಿಯಲ್, ಇಯಾ ಅಂದರೆ ಆಬ್ಜೆಕ್ಟ್, ಬ್ರಿಂಗಿಂಗ್ ರಿಯಲ್ ಆಬ್ಜೆಕ್ಟ್ಸ್ ಟು ದ ಕ್ಲಾಸ್ ರೂಮ್ ಟು ಟೀಚ್ ಸ್ಟೂಡೆಂಟ್ ಅಲ್ವಾ? ಹಾಗಾಗಿ ರಿಯಲ್ ಆಬ್ಜೆಕ್ಟ್ಸ್ ಆಸ್ ಟೀಚಿಂಗ್ ಏಡ್ಸ್, ಅದೇ ಅಲ್ವಾ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ವೆನ್ ಟೀಚರ್ ಯೂಸಸ್ ರಿಯಾಲಿಯಾ ಇನ್ ಎ ಲ್ಯಾಂಗ್ವೇಜ್ ಕ್ಲಾಸ್, ಇಟ್ ಮೀನ್ಸ್ ಶಿ ಈಸ್ ಬ್ರಿಂಗಿಂಗ್ ರಿಯಲ್ ಆಬ್ಜೆಕ್ಟ್ ಆಸ್ ಎ ಟೀಚಿಂಗ್ ಏಡ್ಸ್. ದಿಸ್ ಈ ವರ್ಡ್ ಎಲ್ಲಿಂದ ಬಂತು ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಇದು ಲ್ಯಾಟಿನಿಂದ ಬಂದಿರತಕ್ಕಂಥದ್ದು. ಇನ್ ಎ ಪೆಡಾಗಜಿಕಲ್ ಕಾಂಟೆಕ್ಸ್ಟ್ ಇಟ್ ರೆಫರ್ಸ್ ಟು ಎವ್ರಿಡೇ ಐಟಮ್ಸ್ ಫ್ರಮ್ ದ ರಿಯಲ್ ವರ್ಡ್ that are brought into the classroom to help students associate with words with their physical counterparts. ಫಿಸಿಕಲ್ ಆಗಿ ಅದನ್ನು ಟಚ್ ಮಾಡಿದಾಗ ಅವ್ರು ಅನುಭವಿಸ್ತಕ್ಕಂಥ ರೀತಿ ಅದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗಾಗಿ ಇಟ್ ಗಿವ್ಸ್ ಎ ಇಮ್ಮೆನ್ಸ್ ನಾಲೆಡ್ಜ್ ಫಾರ್ ದೆಮ್ ಆ್ಯಂಡ್ ದೇ ಕ್ಯಾನ್ ರಿಮೆಂಬರ್ ಥ್ರೂ ಔಟ್ ದೇರ್ ಲೈಫ್. ಹಾಗಾಗಿ ನಮ್ಮ ಟೀಚಿಂಗ್ ಯಾವತ್ತೂ ಕೂಡ ರಿಯಲ್ ಆಬ್ಜೆಕ್ಟ್ ಆ್ಯಸ್ ಎ ಟೀಚಿಂಗ್ ಏಡ್ ಆಗಬೇಕು. ನಿಜವಾಗಿ ಆ ವಸ್ತುಗಳನ್ನು ತೊಗೊಂಡೋಗಿ ನಾವು ಪಾಠ ಮಾಡಿದ್ದೇ ಆದರೆ, ಬರೀ ನೀವು ಫ್ರೂಟ್ಗಳ ಬಗ್ಗೆ ಆಯಿತಾ ಆಪಲ್ ಹೀಗಿದೆ ಅಂತ ಹೇಳೋದಕ್ಕಿಂತ ಆಪಲ್ಲೇ ಹೋಗಿ ತೋರಿಸಿ ಅದನ್ನು ನೀಡ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನು ಇದು ಮಾಡುತ್ತೆ. ಸೊ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್. ಕಾಮನ್ ಇಸ್ ದ ಅಪ್ರೋಚ್ ವಿತ್ ದ ಅಪ್ರೋಚ್ ಆಫ್ ಟ್ರಾನ್ಸ್ಲೇಷನ್ ಮೆಥಡ್ ಅಲ್ವೇ ಅಲ್ಲ. ದಿಟ್ ಈಸ್ ಎ ಟ್ರೆಡಿಷನಲ್ ಮೆಥಡ್. ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್. ವಿಚ್ ಅಪ್ರೋಚ್ ಆಫ್? ಕಾಂಪಿಟೆನ್ಸಿ ಬೇಸ್ಡ್ ಅಪ್ರೋಚ್ ಅದರಲ್ಲಿರುತ್ತೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಚೀವ್ ಮಾಡಬೇಕಾಗುತ್ತೆ. ಕಾಂಪಿಟೆಂಟ್ ಮಾಡ್ತಿದ್ದೀವಿ ಅಂದರೆ, ನೀವು ಎಲ್ಲ ಈಗ ಓದ್ತಾ ಇದ್ದೀರಿ, ಏನು ಕಾಂಪೀಟ್ ಮಾಡ್ತಿದ್ದೀರ? 100 ಜನ ಬರ್ದಿರ್ತಾನೆ, ಒಬ್ಬನೇ ಸೆಲೆಕ್ಟ್ ಆಗಬೇಕು. KPSC 100 ಜನಕ್ಕೆ ಒಬ್ರು ಇರ್ತಾರೆ. ಅವಾಗ ನೀವೇನು ಮಾಡಬೇಕು? ಟಾಸ್ಕ್ ಇಟ್ಕೊಂಡು ಮಾಡ್ಬೇಕು ತಾನೆ. ಸೊ ಯು ಆರ್ ಗೋಯಿಂಗ್ ಟು ಲುಕ್ ಅಟ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಲ್ವಾ? ಟಾಸ್ಕ್ ಇಟ್ಕೊಂಡೇ ಮಾಡಬೇಕು. ಟೈಮ್ ಇಷ್ಟು ಗಂಟೆಗೆ ಹೇಳಬೇಕು, ಇಷ್ಟು ಗಂಟೆಗೆ ಮಾಡಬೇಕು, ಆಯಿತಾ? ಇದರಲ್ಲೇನು ಡೀಪ್ ನಾಲೆಡ್ಜ್ ಬೇಕಾಗಿಲ್ಲ ನಿಮಗೆ ಅಲ್ವಾ? ಅದ್ರ ಬಗ್ಗೆ ಹೇಗೆ ನೀವು ಅದನ್ನು ಹ್ಯಾಂಡ್ಲ್ ಮಾಡ್ತೀರಿ ಪ್ರೆಷರ್ ಅನ್ನೋದು ಕೂಡ ಭಾಳ ಮುಖ್ಯ. ಟಾಸ್ಕ್ ಇರುತ್ತೆ, ಟಾಸ್ಕನ್ನು ಹ್ಯಾಂಡ್ಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಪ್ರೆಷರನ್ನು ಹ್ಯಾಂಡ್ಲ್ ಮಾಡಬೇಕಾಗತ್ತೆ, ನಾಲೆಡ್ಜು ಬೇಕು, ಆಮೇಲೆ ಯಾವುದು ತಪ್ಪಿದೆ ಅದನ್ನು ತೆಗಿಬೇಕಾಗತ್ತೆ.
ಹೌದಲ್ಲ? ಹಾಗಾಗಿ ಇದು ಟಾಸ್ಕ್ ಬೇಸ್ಡ್ ಲರ್ನಿಂಗ್, ಅದರಲ್ಲಿ ಎರಡು ಮಾತಿಲ್ಲ. ನೆಕ್ಸ್ಟ್, ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಇಸ್ ಟು ವೆರಿ ಈಸಿ. ಪದೇ ಪದೇ ಓದೋದು ಯಾಕೆ? ಮಗ್ಗಪ್ಪಾಗಲಿ ಮತ್ತೆ ತಿಳ್ಕೊಳ್ತೀವಿ ಅಂತ ತಾನೇ ಓದೋದು. ಈಗ ಒಂದು ಕ್ಲಾಸ್, ಈಗ ಸರ್ ಒಂದು ಕ್ಲಾಸ್ ಮಾಡಿದ್ದಾರೆ, ಶಂಕರ್ ಸರ್ ಅಂದರೆ ಏನು ಮಾಡ್ತೀರಿ? ಆ ಕ್ಲಾಸ್ ಬಗ್ಗೆ ಅರ್ಥ ಆಗಲಿಲ್ಲ ಮತ್ತೆ ಹೋಗ್ತೀರಿ, ಪುನಃ ರಿವಿಷನ್ ಮಾಡ್ತಿರ್ತಾನೆ. ಯಾಕೆ? ಮನನ ಆಗಲಿ, ಅರ್ಥ ಆಗಲಿ ಅಂತ ಹೇಳಿ. ಅರ್ಥ ಆಗ್ಲಿದ್ದು ಮತ್ತೆ ಅರ್ಥ ಆಗ್ಲಿಕ್ಕೆ ಮಾಡಿಸ್ತಕ್ಕಂಥದ್ದು ರೆಮಿಡಿಯಲ್ ಕ್ಲಾಸಸ್ ಅದೇ ಅಲ್ವಾ ಹೇಳೋದು. ಹಾಗಾಗಿ ಇದು ಇಂಟ್ರೊಡ್ಯೂಸ್ ನ್ಯೂ ಲ್ಯಾಂಗ್ವೇಜ್ ಐಟಮ್ಸ್ ಖಂಡಿತ ಅಲ್ಲ. ಹೊಸದಾಗಿ ಏನು ಕಲಿಯಲ್ಲ, ನಾವು ಇರೋದನ್ನೇ ಕಲಿಬೇಕಾಗಿದೆ. ಆಯಿತಾ? ಟೆಸ್ಟ್ ರೀಸೆಂಟ್ಲಿ ಟಾಟ್ ಐಟಮ್ಸ್. ಆಯಿತಾ? ಈಗ ರೀಸೆಂಟ್ಲಿ ಮಾಡಿದ್ದು ಮಾಡಬೇಕಾ? ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ ನಾಟ್ ಪ್ರಾಪರ್ಲಿ ಲರ್ನ್ಡ್. ಖಂಡಿತ ಯಾವುದು ಓದಿರಲ್ಲ ಮತ್ತೆ ಅದನ್ನು ಓದಬೇಕಲ್ವಾ? ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ಲರ್ನ್ ಟು ರೀಇನ್ಫೋರ್ಸ್. ಏನೋ ಏನು ರೆಮಿಡಿಯಲ್ ಟೀಚಿಂಗ್ ಮಾಡೋದನ್ನು ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ಲರ್ನ್ಡ್. ಏನು ಕಲ್ತಿದ್ದಾನೋ ಅದನ್ನೇ ಹೊಸದಾಗಿ ಕಲಿಸೋದಲ್ವಾ, ಅದನ್ನೇ ಹೇಳೋದು. ಟು ರೀಇನ್ಫೋರ್ಸ್, ಮತ್ತೆ ಅವ್ನು ತಲೆಗೆ ಹೋಗಲಿ ಅಂತೇಳಿ ನಾವು ಏನು ಮಾಡ್ತೀವಿ, ಇದನ್ನು ನಾವು ಯೂಸ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹ್ಯಾವ್ ಬಿನ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸೊ ನಾವು ಮುಖ್ಯವಾಗಿ ಅದನ್ನು ಗಮನಿಸಬೇಕಾಗತ್ತೆ. ಹಾಗಾಗಿ ನಾವು ರೆಮಿಡಿಯಲ್ ಲರ್ನಿಂಗಲ್ಲಿ ಏನೋ ಯಾವತ್ತೂ ಕೂಡ ಏನು ಮಾಡ್ತೇವೆ, ನಾವು ಇಂಟ್ರೊಡ್ಯೂಸ್ ರೆಮಿಡಿಯಲ್ ಎಲಿಮೆಂಟ್, ಡೋಂಟ್ ಮೂವ್ ಆನ್ until the master of the skill. Remedial teaching is a specific intention where struggling students who are struggling it, they are going to learn ಅಷ್ಟೇ. ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಾರೋ ಅದನ್ನು ಅವರು ನೋಡಲಿಕ್ಕೋಸ್ಕರ. ಇದು ಫೋಕಸಸ್ ಆನ್ ಮೆಮೊರೈಜಿಂಗ್, ಥಿಯರೇಟಿಂಗ್ ಅವರ್ ನಾಲೆಡ್ಜ್, ರೂಟ್ ಲರ್ನಿಂಗ್ ಏನಿದೆ ಅದನ್ನೆಲ್ಲ ಗಮನಿಸ್ಲಿಕ್ಕೆ. ಹಾಗಾಗಿ ನಾವೇನು ಮಾಡ್ತೀವಿ, ಟೀಚ್ ಅಗೇನ್ ರೆಮಿಡಿಯಲ್ ಕ್ಲಾಸಸ್ ದ ಲ್ಯಾಂಗ್ವೇಜ್ ಐಟಮ್ಸ್ ಲರ್ನ್ಡ್ ಟು ರೀಇನ್ಫೋರ್ಸ್. ಮತ್ತೆ ಅದು ಹೋಗ್ಲಿಕ್ಕೆ ಅಂತ ಹೇಳಿ ಏನು ಮಾಡ್ತೇವೆ, ನಾವು ಲ್ಯಾಂಗ್ವೇಜ್ ಐಟಮನ್ನು ಯಾವುದು ಓದಿ ಯಾವುದು ಕಲ್ತಿಲ್ವೋ ಅದನ್ನು ನಾವು ಕಲಿಸ್ಲಿಕ್ಕೋಸ್ಕರ ಇದು ಮಾಡ್ತೇವೆ. ಹಾಗೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ ನಾಟ್ ಪ್ರಾಪರ್ಲಿ ಲರ್ನ್ಡ್. ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬೈ ಎಂಗೇಜಿಂಗ್ ಸ್ಟೂಡೆಂಟ್ ಇನ್ ಡಿಕ್ಷನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ವಿಚ್ ವೆನ್ ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ಏನು ಇಂಪ್ರೂವ್ ಮಾಡಲಿಕ್ಕೆ. ನಾವು ಡಿಕ್ಷನರಿಯನ್ನು ಓದೋದು ಕಲಿಸ್ತೀವಿ ಮಕ್ಕಳಿಗೆ. ಟೀಚರ್ ಆಗಿರ್ತಕ್ಕಂಥವ್ರು ನಾಳೆ ನೀವು ಟೀಚರ್ ಆದರೂ ಇದನ್ನೇ ಮಾಡಬೇಕಾಗಿರೋದು, ಡಿಕ್ಷನರಿಯನ್ನು ಓದೋದು. ಅಲ್ಲಿ ಆಲ್ಫಾಬೆಟಿಕ್ ಮೂಲಕ ನಾವು ಕಲಿಸ್ತೀವಿ ವರ್ಡನ್ನು, ಅದರಲ್ಲಿ ಆಂಟೋನಿಮ್ಸ್ ಕಲಿತೀವಿ, ಸಿನಾನಿಮ್ಸ್ ಕಲಿಸ್ತೀವಿ, ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಬೇಕು, ಪ್ರೊನೌನ್ಸ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಡಿಕ್ಷನರಿಯಲ್ಲಿರುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ಗಮನಿಸಿದರೆ, ನೀವು ಇಂಗ್ಲೀಷ್ ಓದಿದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಕೊಟ್ಟಿರ್ತಾನೆ. ಆಯಿತಾ? IPA ಟ್ರಾನ್ಸ್ಕ್ರಿಪ್ಷನ್, ಅದು IPA ಟ್ರಾನ್ಸ್ಕ್ರಿಪ್ಷನ್ ನಿಮಗೆ ಪ್ರೊನೌನ್ಸಿಯೇಷನಿಗೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಏನಿರುತ್ತೆ ಇವೆಲ್ಲ ನಾವೇನು ಮಾಡ್ತೇವೆ, ಇದೆಲ್ಲ ನಾವು ಡಿಕ್ಷನರಿಯಿಂದ ಕಲೀಲಿಕ್ಕೆ ಸಾಧ್ಯ. ಹಾಗಾಗಿ ವೈಲ್ ವಿ ಆರ್ ಗೋಯಿಂಗ್ ಟು ರೀಡ್ ಅ ಡಿಕ್ಷನರಿ, ವಿ ಆರ್ ಗೋಯಿಂಗ್ ಟು ಲರ್ನ್ ದ ಸ್ಕಿಲ್ ಆಫ್ ರೆಫರೆನ್ಸ್. ಆಯಿತಾ? ನಾವೇನು ಮಾಡ್ತೇವೆ, ರೆಫರೆನ್ಸ್ ಸ್ಕಿಲ್ಲನ್ನು ಕಲಿತೇವೆ. ಆಯಿತಾ? ವಿ ಆರ್ ಗೋಯಿಂಗ್ ಟು ನಾವೇನು ಕಲಿತೇವೆ, ನಾವು ರೆಫರೆನ್ಸ್ ಸ್ಕಿಲ್ಲನ್ನು ಕಲಿತೇವೆ. ಹೌದಾ ಅಲ್ಲ? ವೆನ್ ವಿ ಆರ್ ಗೋಯಿಂಗ್ ಟು ಲರ್ನ್, ವಿ ಆರ್ ಗೋಯಿಂಗ್ ಟು ಲುಕ್ ಅಟ್ ಅ ರೆಫರೆನ್ಸ್ ಸ್ಕಿಲ್. ಹೌದಲ್ಲ? ವರ್ಡನ್ನು A to Z ವರೆಗೂ ಹೇಗೆ ನೋಡಬೇಕು, ಆಲ್ಫಾಬೆಟಿಕ್ ಆರ್ಡರಲ್ಲಿ ಹೇಗೆ ನೋಡಬೇಕು, ಸಿನಾನಿಮ್ಸ್ ಹೇಗೆ ನೋಡಬೇಕು, ಆಂಟೋನಿಮ್ಸ್ ಏನು ಎಂತ, ಅಡ್ಜೆಕ್ಟಿವ್ನ, ಅದರಲ್ಲಿ ನೌನ, ಅದು ನಾಮಪದಕ್ಕೆ ಸೇರಿರ್ತಕ್ಕಂಥದ್ದು, ಗುಣವಾಚಕ, ಎಲ್ಲವೂ ಕೂಡ ನೀವು ಕನ್ನಡದಲ್ಲೂ ಹೆಂಗೆ ನೋಡ್ತೀರೋ ಅದೇ ರೀತಿಯಲ್ಲಿ ಇಂಗ್ಲೀಷಲ್ಲೂ ಕೂಡ ನಾವು ರೆಫರೆನ್ಸ್ ಸ್ಕಿಲ್ಲನ್ನು ಕಲಿಸುತ್ತೆ. ಒಂದು ಡಿಕ್ಷನರಿ ಓದೋದು ಅಂದರೆ ಹೇಗೆ ರೆಫರ್ ಮಾಡಬೇಕು, ಪುಸ್ತಕನೂ ಕೂಡ ಮುಂದೆ PhD PhD ಮಾಡಬೇಕಾದ್ರೆ ನೀವು ರೆಫರ್ ಮಾಡ್ತೀರ. ಹಾಗಾಗಿ ರೆಫರೆನ್ಸ್ ನಾಲೆಡ್ಜನ್ನು ನಾವು ಕಲೀಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. Next we can going to for another. In teaching learning process, CBL stands for. CBL ಏನಕ್ಕೆ ನಿಂತ್ಕೊಂಡಿದೆ ಅಂತೇಳಿ. ಆಯಿತಾ? CBL ಅಂದರೆ ಏನು? ಬಹಳ ಇಂಪಾರ್ಟೆಂಟು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಚಾಲೆಂಜ್ ಬೇಸ್ಡ್ ಲರ್ನಿಂಗ್, ಕೇಸ್ ಬೇಸ್ಡ್ ಲರ್ನಿಂಗ್. ಆಯಿತಾ? ವಿ ಆರ್ ಗೋಯಿಂಗ್ ಟು ಲುಕ್ ಅಟ್ ಹಿಯರ್ ಕಾಂಪಿಟೆನ್ಸಿ ಬೇಸ್ಡ್ ಲರ್ನರಾ, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗಾ, ಚೈಲ್ಡ್ ಬೇಸ್ಡ್ ಲರ್ನಿಂಗಾ, ಸೆಂಟರ್ ಬೇಸ್ಡ್ ಲರ್ನಿಂಗಾ. ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ CBL ಸ್ಟ್ಯಾಂಡ್ಸ್ ಫಾರ್. ಆಯಿತಾ? ಯು ಕ್ಯಾನ್ ಏಬಲ್ ಟು ಲುಕ್ ಅಟ್ ದಟ್. ಆಯಿತಾ? ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ವಿ ಆರ್ ಗೋಯಿಂಗ್ ಟು ಮಾಸ್ಟರ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. CBL ಸ್ಟ್ಯಾಂಡ್ಸ್ ಫಾರ್ ವಾಟ್? ಏನನ್ನ ಇದಾಗಿದೆ ಅದು? ಇಟ್ ಈಸ್ ಸ್ಟ್ಯಾಂಡ್ಸ್ ಫಾರ್ ಬೇಸ್ಡ್ ಆನ್ ಕಾಂಪಿಟೆನ್ಸಿ ಬೇಸ್ಡ್ ಲರ್ನರ್, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್, isn't it? It stands for competency based learning. ಇದು ನಾವು ಬಹಳ ಮುಖ್ಯವಾಗಿ CBL in teaching learning process, CBL stands for
ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್. ಆಯಿತಾ, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗನ್ನು ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ತೇವೆ. ಹಾಗಾಗಿ ಇದನ್ನು ನಾವು ಯೂಸ್ ಆಗಿ ಮಾಡಿದೆ. ಚೂಸ್ ದ ಆಡಿಯೋ ವಿಜುವಲ್ ಆ್ಯಂಡ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಆಡಿಯೋ ವಿಜುವಲ್ ಏಡ್ ಫ್ರಮ್ ದ ಗಿವನ್ ಚಾರ್ಟ್. ಚೂಸ್ ದ ಆಡಿಯೋ ವಿಜುವಲ್ ಏಡ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಬ್ಲಾಕ್ ಬೋರ್ಡ್, ಚಾರ್ಟ್ಸ್, ಫಾಸ್ಟ್ ಕಾರ್ಡ್ಸ್, ಫ್ಲಾಶ್ ಕಾರ್ಡ್ಸ್, ಫಿಲ್ಮ್ಸ್. ಆಡಿಯೋ ವಿಜುವಲ್ ಏಡ್ ಯಾವುದು ಅಂತ ಹೇಳಿ ಚೂಸ್ ದ ಆಡಿಯೋ ವಿಜುವಲ್ ಏಡ್ ಫ್ರಮ್ ದ ಗಿವನ್ ಆಪ್ಷನ್. ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಆಡಿಯೋ ಮೀನ್ಸ್ ಲಿಸನಿಂಗ್, ವಿಜುವಲ್ ಮೀನ್ಸ್ ನೋಡೋದು ಮತ್ತು ಕೇಳ್ತಕ್ಕಂಥ ಕೆಲಸಗಳಿಗೆ ಯಾವುದು ತೆರ್ಕೊಳ್ಳುತ್ತೆ. ಆಯಿತಾ, ಬ್ಲಾಕ್ ಬೋರ್ಡ್ ಯು ಕ್ಯಾನ್ ಓನ್ಲಿ ಸಿ ಅಲ್ವಾ, ಅಷ್ಟೇ ನೋಡ್ಬೋದು. ಆಯಿತಾ, ವಿಜುವಲ್ ಏನಿರುತ್ತೆ ಅಲ್ಲಿ ಇರಲ್ಲ, ಕೇಳೋದೇನಾದರೂ ಇರುತ್ತೆ, ವಿಜುವಲ್ ಇರುತ್ತೆ, ನೋಡ್ಬೋದು ಅಷ್ಟೇ, ಬರೆದಿದ್ದನ್ನು ನೋಡ್ಬೋದು. ಆದರೆ ಕೇಳ್ತಕ್ಕಂಥದ್ದಾಗುತ್ತಾ, ಆಡಿಯೋ ಕೇಳಿಸ್ತದ, ಬ್ಲಾಕ್ ಬೋರ್ಡಲ್ಲಿ ಇದ್ದಿದ್ದು ನಾನು ಬರೀತಿರೋದು ಓನ್ಲಿ ಕೇಳುತ್ತೆ, ನಾನು ಮಾತಾಡ್ತಾ ಇದ್ದೀನಿ ಅದಕ್ಕೆ ಕೇಳ್ತಾ ಇದೆ ಅಲ್ವಾ. ಬ್ಲಾಕ್ ಬೋರ್ಡಲ್ಲಿ ಸುಮ್ಮನೆ ಇದನ್ನು ವರ್ಡ ನೋಡಿ ಸುಮ್ಮನೆ ಕಾಣುತ್ತಷ್ಟೇ ವರ್ಡ್ಗಳು ಅಲ್ವಾ, ವಿಜುವಲ್ ಇದೆ ಆದರೆ ಆಡಿಯೋ ಇರಲ್ಲ. ಹಾಗಾಗಿ ದಿಸ್ ಈಸ್ ರಾಂಗ್ ಆನ್ಸರ್. ಬ್ಲಾಕ್ ಬೋರ್ಡ್ ಈಸ್ ನೆವರ್ ಎವರ್ ಎ ಆಡಿಯೋ ವಿಜುವಲ್ ಏಡ್. ವಾಟ್ ಅಬೌಟ್ ಚಾರ್ಟ್ಸ್? ಚಾರ್ಟ್ ಈಸ್ ಆಲ್ಸೋ ನೆವರ್ ಎವರ್ ಎ ಆಡಿಯೋ ವಿಜುವಲ್ ಏಡ್. ಬಿಕಾಸ್ ಚಾರ್ಟ್ ನೀವು ಸಣ್ಣ ಮಕ್ಕಳಿಗೆ ಹಾಕ್ತಿರಲ್ಲ, ಚಾರ್ಟಲ್ಲಿ ಏನು ಸುಮ್ಮನೆ ಬರೆದಿರ್ತಾರೆ ಅಷ್ಟೇ, ಅವೇನು ಮಾತಾಡಲ್ಲ ಅಲ್ವಾ, ಕೇಳಿಸಲ್ಲ. ಹಾಗಾಗಿ ಅದು ಆಡಿಯೋ ವಿಜುವಲ್ ಅಂತೂ ಅಲ್ಲ ಈಸಿಯಾಗಿ. ಫ್ಲಾಶ್ ಕಾರ್ಡ್ಸು ಅಷ್ಟೇ, ಅದು ಕೂಡ ಕಾರ್ಡ್ ಇರುತ್ತೆ, ತೋರಿಸ್ತೀರ, ಇದು ಆನೆ, ಇದು ಸಿಂಹ, ಆನೆ ಸಿಂಹ ಏನು ಮಾತಾಡ್ತಾವೆ ಅಲ್ಲಿ, ಕೇಳಿಸುತ್ತಾ, ಸೌಂಡ್ ಏನಾದ್ರು ಕೊಡ್ತಾವ ಅವು? ಇಲ್ಲ. ದಿಸ್ ಈಸ್ ನೀವು ಹೇಳ್ತೀರಷ್ಟೇ, ನಿಮ್ಮ ಬಾಯಲ್ಲಿ ಹೇಳಿದರೆ ಮಾತ್ರ ಗೊತ್ತಾಗೋದು, ಇಲ್ಲ ಅಂದರೆ ಅದು ಜಸ್ಟ್ ಎ ವಿಜುವಲ್ ಅಷ್ಟೇ. ಯು ಕ್ಯಾನ್ ಏಬಲ್ ಟು ದಟ್ film is right answer. Why? In films you can able to see, you can able to watch the characters and they themselves speak in the films. ಅವರು ಮಾತನಾಡೋದನ್ನು ಕೇಳ್ಬೋದು ಫಿಲ್ಮಲ್ಲಿ. ಇವತ್ತು ಬೇಕಾದರೆ ನಿಮಗೆ ಭಾಳ ಸಿಂಪಲ್ಲಾಗಿ ಹೇಳ್ಬೇಕು ಅಂದರೆ ಯಶ್ ಫಿಲಮಿಂದು ಯಾವುದದು ಕಿತ್ತಿ, ಅವನು ಹಳೆ ಫಿಲಮ್ ಹಳೆ ಫಿಲಮಿನ ನೋಡಿದ್ವಿ, ಭಾಳ ಫೇಮಸ್ ಆಯ್ತದು. ಯಾವುದು ಫಿಲಮ್ ಅದು? KGF ಭಾಳ ಫೇಮಸ್ ಆಯ್ತು. KGF ವರ್ಡಲ್ಲೂ ಹಿಟ್ ಆಯಿತು. ಅದ್ರ ಡೈಲಾಗ್ ಆದ್ರೆ ಪಟ ಹೇಳ್ತೀರಿ ನೀವು, ಯಾಕೆ ಹೇಳ್ರಿ? ಎಷ್ಟನ್ನು ನೋಡಿದ್ರಿ ನೀವು, ವಿಜುವಲೈಸ್ ಮಾಡಿದ್ರಿ, ಆಡಿಯೋ ಅವ್ನು ಮಾತನಾಡೋದನ್ನು ಕೇಳಿದ್ರಿ, ಆ ಹಾಡು ಇನ್ನೂ ಕೂಡ ಮೆಹಬೂಬಾ ಈಗಲೂ ಕೂಡ ನಿಮ್ಮ ಬಾಯಲ್ಲಿ ಹಾಡು ಬರುತ್ತೆ. ಯಾಕಂದರೆ ನೀವು ಅಲ್ಲಿ ಆ ಹೆಣ್ಮಗಳು ಕುಣಿತಿರೋದು ಆಯಿತಾ, ಅದು ಮಾತಾಡ್ತಿರೋದು ಆಯಿತಾ, ಅವಳು ಕುಣಿತಿರೋದು ಹಾಡ್ತಿರೋದನ್ನು ಕೇಳಲಿಕ್ಕೆ ಸಾಧ್ಯ. ಅದಕ್ಕೆ ಈಗ ನಮ್ಮ ತುಟಿಯ ಮೇಲ್ಗಡೆ ಹಾಗೆ ಪಟನೇ ಉದುರುತ್ತೆ ಆಯಿತಾ ಆ ಹಾಡುಗಳು, ಯಾಕಂದರೆ ಅಲ್ಲಿ ಆಡಿಯೋ ವಿಜುವಲ್ ಎಫೆಕ್ಟ್ಸ್ ಇದೆ. ಹಾಗಾಗಿ ನಾವು ಫಿಲ್ಮ್ ಈಸ್ ಆ್ಯನ್ ಆಡಿಯೋ ವಿಜುವಲ್ ಏಡ್ ವಿಚ್ ವಿ ಕ್ಯಾನ್ ಏಬಲ್ ಟು ಯೂಸ್, ಅರ್ಥ ಮಾಡಿಸ್ಲಿಕ್ಕೆ, ಹೌದು ಅಲ್ಲ. ಹಾಗಾಗಿ ದಿಸ್ ಈಸ್ ದೇರ್. ಬೈ ದಿಸ್ ವಿ ಕ್ಯಾನ್ ಏಬಲ್ ಟು ಎಂಡ್ ಅವರ್ ಸೆಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ನಿಮಗೆ ತುಂಬ ಧನ್ಯವಾದ, ನಿಮಗೆಲ್ಲರಿಗೂ ತುಂಬ ದೊಡ್ಡ ಧನ್ಯವಾದ. ಈ ಸಾಧನಾ ಶಂಕರ್ ಅಕಾಡೆಮಿ ಭಾಳ ಗ್ರಾಮ ಮಟ್ಟದಲ್ಲಿದ್ದು ಬಹುದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇದೆ ಆಯಿತಾ. ನೀವುಗಳು ಬೆಳಿಬೇಕು ಅನ್ನೋದೇ ಇವರ ಉದ್ದೇಶ. ಸೊ ಇವರ ಸ್ಟ್ರೆಸ್ ಇರೋದೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ಬಡವರನ್ನು ಇದು ರೀಚ್ ಆಗಬೇಕು ಆಯಿತಾ. ಇಟ್ ಶುಡ್ ರೀಚ್ ಅ ಪೂರೆಸ್ಟ್ ಆಫ್ ಪೂವರ್ ಆಯಿತಾ. ಯಾರಿದ್ದಾರೋ ಅದರಲ್ಲಿ ಅವರನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಿಕಾರಿಪುರದಲ್ಲಿರ್ತಕ್ಕಂಥ ಸಂಸ್ಥೆ ದೇಶ ವಿದೇಶಗಳಲ್ಲಿ ಹಿಟ್ಟಾಗಬೇಕು ಅಂದರೆ ನೀವೆಲ್ಲ ಕಾರಣೀಕರ್ತರಾಗ್ತೀರಿ. ನಿಮಗೆಲ್ಲ ಯಶಸ್ಸು ಸಿಗಲಿ ಅಂತ ಹೇಳಿ ಮುಂದಿನ ನಾವು ಕ್ಲಾಸಿಗೆ ಭೇಟಿಯಾಗೋಣ ಅಂತ ಹೇಳಿದೆ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು.